ಓಂ ಶಾಂತಿ. 18 ಮಾರ್ಚ್ 2008 ಅವ್ಯಕ್ತ ರಿವೈಸ್ ಮುರಳಿ. ಇವತ್ತು 28 ಡಿಸೆಂಬರ್ 2025. कारण शब्द को निवारण में परिवर्तन कर मास्टर मुक्ति दाता बनो। सबको बाप के संग का रंग लगाकर समान बनने की होली मनाओ. ಕಾರಣ ಅನ್ನೋ ಶಬ್ದವನ್ನು ನಿವಾರಣೆಯಲ್ಲಿ ಪರಿವರ್ತನೆ ಮಾಡಿಕೊಂಡು ಮಾಸ್ಟರ್ ಮುಕ್ತಿದಾತ ಎಲ್ಲರಿಗೂ ಬಾಬೋರ ಸಂಘದ ಬಣ್ಣ ಹಾಕಿ ಸಮಾನ ಹಾಗೂ ಹೋಲಿಯನ್ನು ಆಚರಿಸಿ. आज सर्व खजानों के मालिक बाप दादा अपने चारों ओर के खजाने संपन्न बच्चों को देख रहे हैं. ಇವತ್ತು ಸರ್ವ ಖಜಾನೆಗಳ ಮಾಲೀಕ ಬಾಪ್ ದಾದವರು ತನ್ನ 4 ಕಡೆ ಇರೋ ಖಜಾನೆಗಳಿಂದ ಸಂಪನ್ನ ಮಕ್ಕಳನ್ನ ನೋಡ್ತಾ ಇದ್ದಾರೆ. हर एक बच्चे के खजाने में कितने खजाने जमा हुए हैं ये देख हर्षित हो रहे हैं. ಪ್ರತಿಯೊಂದು ಮಕ್ಕಳ ಖಜಾನೆಯಲ್ಲಿ ಎಷ್ಟು ಖಜಾನೆಗಳು ಜಮಾ ಇದೆ ಇದನ್ನು ನೋಡಿ ಹರ್ಷಿತರಾಗ್ತಿದ್ದಾರೆ. खजाने तो सभी को एक ही समय एक ही जैसा मिले हैं, फिर भी जमा का खाता सभी बच्चों का अलग अलग है. ಖಜಾನೆಗಳು ಎಲ್ಲರಿಗೂ ಒಂದೇ ಸಮಯದಲ್ಲಿ ಒಂದೇ ರೀತಿ ಸಿಕ್ಕಿದೆ, ಆದರೂ ಜಮಾದ ಖಾತೆ ಎಲ್ಲ ಮಕ್ಕಳದ್ದು ಭಿನ್ನ ಭಿನ್ನವಾಗಿದೆ. लेकिन समय प्रमाण अभी बाप दादा सभी बच्चों को सर्व खजानों से संपन्न देखने चाहते हैं. ಆದರೆ ಸಮಯ ಪ್ರಮಾಣ ಈಗ ಬಾಪ್ ದಾದವರು ಎಲ್ಲ ಮಕ್ಕಳಲ್ಲೂ ಸರ್ವ ಖಜಾನೆಗಳಿಂದ ಸಂಪನ್ನತೆಯನ್ನ ನೋಡ್ಲಿಕ್ಕೆ ಬಯಸ್ತಾರೆ. क्योंकि ये खजाने सिर्फ अभी एक जन्म के लिए नहीं है, ये अविनाशी खजाने अनेक जन्म साथ चलने वाले हैं. ಏಕೆಂದ್ರೆ ಈ ಖಜಾನೆಗಳು ಕೇವಲ ಈಗ ಒಂದು ಜನ್ಮಕ್ಕಲ್ಲ, ಇದು ಅವಿನಾಶಿ ಖಜಾನೆಗಳು, ಅನೇಕ ಜನ್ಮಕ್ಕೆ ಜೊತೆಗೆ ಬರುವಂತಹ ಖಜಾನೆಗಳಿದು. इस समय के खजाने को तो सभी बच्चे जानते हो. बाप दादा ने क्या क्या खजाने दिए हैं. ಈ ಸಮಯದಲ್ಲಿ ಏನ್ ಖಜಾನೆಗಳಿದೆ ಅದೆಲ್ಲ ನೀವು ಮಕ್ಕಳಿಗೆ ಗೊತ್ತಿದೆ. ಬಾಪ್ ದಾದವರು ಏನೇನು ಖಜಾನೆಗಳನ್ನ ಕೊಟ್ಟಿದ್ದಾರೆ कहने से ही सबके सामने आ गए हैं. ಖಜಾನೆಗಳು ಬಾಬೋರಿಂದ ಸಿಕ್ಕಿರೋದು ಅಂತ ಹೇಳ್ತಾ ಇದ್ದಂಗೆನೆ ಆ ಎಲ್ಲ ಖಜಾನೆಗಳು ನಿಮ್ ಮುಂದೆ ಬಂದಿದೆ. सबके सामने खजानों की लिस्ट इमर्ज हो गई ना. ಎಲ್ಲರ ಮುಂದೆನೂ ಖಜಾನೆಗಳ ಲಿಸ್ಟ್ ಇಮರ್ಜ್ ಆಯ್ತಲ್ವಾ. क्योंकि बाप दादा ने पहले भी बताया है खजाने तो मिले हैं लेकिन जमा करने की विधि क्या है. ಏಕೆಂದ್ರೆ ಬಾಪ್ ದಾದವರು ಮೊದಲು ತಿಳಿಸ್ಕೊಟ್ಟಿದ್ದಾರೆ, ಖಜಾನೆಗಳು ಸಿಕ್ಕಿದೆ ಹೌದು, ಆದ್ರೆ ಜಮಾ ಮಾಡ್ಕೊಳ್ಳೋ ವಿಧಿ ಏನು, ಆ ಖಜಾನೆಗಳನ್ನ ತನ್ನಲ್ಲಿ ಜಮಾ ಮಾಡ್ಕೊಳ್ಳೋ ವಿಧಿ ಏನು. ಏಕೆಂದ್ರೆ ಸಮಯ, ಶ್ವಾಸ, ಸಂಕಲ್ಪ, ಜ್ಞಾನ, ಗುಣ, ಶಕ್ತಿ ಇವೆಲ್ಲವೂ ಖಜಾನೆಗಳು. ಅದ್ರೊಳಗಡೆ ಇನ್ನೂ ಅನೇಕ ಖಜಾನೆಗಳಿದೆ. ಇದನ್ನು ಜಮಾ ಮಾಡ್ಕೊಳ್ಳೋ ವಿಧಿ ಏನು ಅಂತ ಪ್ರಶ್ನೆ ಬಾಬೋರ್. जो जितना निमित्त और निर्माण बनता है उतना ही खजाने जमा होते हैं. ಯಾರ್ ಎಷ್ಟು ನಿಮಿತ್ತ ಹಾಗೂ ನಿರ್ಮಾಣವಾಗಿರ್ತಿರೋ ಅಷ್ಟು ಖಜಾನೆಗಳು ಜಮಾ ಆಗುತ್ತೆ. ಚೆಕ್ ಮಾಡ್ಕೊಳ್ಳಿ, ನಿಮಿತ್ತ ಹಾಗೂ ನಿರ್ಮಾಣ ಹಾಗೂ ವಿಧಿಯಿಂದ ಹಮಾರೆ ಖಾತೆ ಮೇ ಕಿತನೆ ಖಜಾನೆ ಜಮಾ ಹುಯೆ. ಈ ವಿಧಿಯಿಂದ ನನ್ನಲ್ಲಿ ಎಷ್ಟು ನನ್ನ ಖಾತೆಯಲ್ಲಿ ಎಷ್ಟು ಖಜಾನೆಗಳು ಜಮಾ ಆಗಿದೆ. ಜಿತನೆ ಖಜಾನೆ ಜಮಾ ಹೋಂಗೆ ಉತ್ನಾ ವ ಭರ್ಪೂರ್ ಹೋಗ. ಯಾರಲ್ಲಿ ಎಷ್ಟು ಖಜಾನೆಗಳು ಜಮಾ ಆಗುತ್ತೋ ಅವರಷ್ಟು ಭರ್ಪೂರ್ ಆಗಿರ್ತಾರೆ. ಉನಕೆ ಚಲನ್ ಅವ್ರ ಚೆಹರೆ ಸೆ ಭರ್ಪೂರ್ ಆತ್ಮ ಕಾ ರೂಹಾನಿ ನಶಾ ಸ್ವತಃ ಹಿ ದಿಖಾಯಿ ದೇತಾ ಹೈ. ನಾವೇ ಹೇಳ್ತಾರೆ ಅವರ ಚಲನೆ ಮತ್ತು ಚೆಹರೆಯಿಂದ ಭರ್ಪೂರ್ ಆತ್ಮ, ಇವರು ಖಜಾನೆಗಳಿಂದ ಭರ್ಪೂರ್ ಆಗಿದ್ದಾರೆ ಅನ್ನೋದು ಅವರಿಗಿರೋ ಆತ್ಮೀಯ ನಶೆಯಿಂದ ಸ್ವತಃ ಕಾಣಿಸುತ್ತೆ.
ಅವರ ಚೆಹರೆಯಲ್ಲಿ ಸದಾ ಆತ್ಮೀಯ ನಶೆ ಹೊಳಪು ಕಾಣಿಸುತ್ತೆ. और जितना ही रूहानी फकुर होगा उतना ही बेफिकर बादशाह होगा. ಎಷ್ಟು ನಶೆ ಆ ಹೊಳಪಿರುತ್ತೋ ಅಷ್ಟು ನಿಶ್ಚಿಂತ ಚಕ್ರವರ್ತಿನೂ ಇರ್ತಾರೆ. ಏಕೆಂದ್ರೆ ಖಜಾನೆಗಳಲ್ಲಿ ಭರ್ಪೂರಾಗಿದ್ದಾರೆ ಅಂದ್ರೆ ನಿಶ್ಚಿಂತ ಚಕ್ರವರ್ತಿನೂ ಇರ್ತಾರೆ. रूहानी फकूर अर्थात रूहानी नशा बेफिकर बादशाह की निशानी. ಈ ಆತ್ಮೀಯ ನಶೆ, ಆತ್ಮೀಯವಾಗಿರ್ತಕ್ಕಂಥ ಹೆಮ್ಮೆ ಏನಿದೆ ಅದು ನಿಶ್ಚಿಂತ ಚಕ್ರವರ್ತಿಗಳ ಚಿಹ್ನೆ ಆಗಿದೆ. तो अपने को चेक करो, मेरी चलन और चेहरे पर बेफिकर बादशाह का निश्चय और नशा है. ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ, ನನ್ನ ಚಲನೆ ಮತ್ತು ಚೆಹರೆಯಲ್ಲಿ ನಿಶ್ಚಿಂತ ಚಕ್ರವರ್ತಿ ಅನ್ನೋ ನಿಶ್ಚಯ ಮತ್ತು ನಶೆ ಇದೆಯಾ? ದರ್ಪಣ್ ತೋ ಸಬ್ಕೋ ಮಿಲಿ ಹುಯಿ ಹೆನ, ಕನ್ನಡಿಯಂತೂ ಎಲ್ಲರಿಗೂ ಸಿಕ್ಕಿದೆ. ನಿಮ್ಮ ಹೃದಯ ದರ್ಪಣದಲ್ಲಿ ನಿಮ್ಮ ಚೆಹರೆನ ಚೆಕ್ ಮಾಡ್ಕೊಳ್ಳಿ. ಕಿಸಿ ಬಿ ಪ್ರಕಾರ ಕಾ ಫಿಕರ್ ತೋ ನಹಿ ಹೇ, ನನಗೆ ಯಾವುದೇ ಪ್ರಕಾರದ ಚಿಂತೆ ಅಂತೂ ಇಲ್ಲ ಅಲ್ವಾ? ಈ ಜಗತ್ತಿಗೆ ಸಂಬಂಧಪಟ್ಟಂತ ಯಾವುದೇ ಚಿಂತೆ ಇಲ್ಲ ಅಲ್ವಾ? क्या होगा, कैसे होगा, ये तो नहीं होगा, कोई भी संकल्प रह तो नहीं गया है. ಏನಾಗುತ್ತೋ ಹೇಗಾಗುತ್ತೋ ಈ ತರ ಆಗ್ಬಿಡಲ್ಲ ತಾನೆ, ಈ ತರಹದ ಯಾವುದೇ ಸಂಕಲ್ಪಗಳು ಉಳ್ಕೊಂಡಿಲ್ಲ ತಾನೆ. ಇವೆಲ್ಲ ಸಂಕಲ್ಪಗಳು ಚಿಂತೆಯ ಸಂಕೇತ. ಬೇಫಿಕರ್ ಬಾದಶಾह का संकल्प यही होगा जो हो रहा है बहुत अच्छा और जो होने वाला है वह और ही अच्छे से अच्छा होगा. ನಿಶ್ಚಿಂತ ಚಕ್ರವರ್ತಿಗಳ ಸಂಕಲ್ಪ ಯಾವ ತರ ಇರುತ್ತೆ ಅಂದ್ರೆ, ಏನ್ ಆಗ್ತಾ ಇದೆಯೋ ಅದು ತುಂಬಾ ಒಳ್ಳೇದು, ಹಾಗೂ ಏನ್ ಆಗೋದಿದೆ ಅದು ಇನ್ನೂ ಒಳ್ಳೇದ್ರಲ್ಲಿ ಒಳ್ಳೇದಾಗುತ್ತೆ ಅನ್ನೋ ನಿಶ್ಚಯ ಇರುತ್ತೆ. इसको कहा जाता है फकुर, रूहानी फकुर अर्थात ಸ್ವಮಾನ್ದಾರಿ ಆತ್ಮ. ಇದಕ್ಕೆ ಹೇಳಲಾಗುತ್ತೆ ಆತ್ಮೀಯ ನಶೆ, ಆತ್ಮೀಯವಾಗಿರ್ತಕ್ಕಂತಹ ಹೆಮ್ಮೆ ಅಂದ್ರೆ ಸ್ವಮಾನಧಾರಿ ಆತ್ಮಗಳು. ವಿನಾಶಿ ಧನ್ ವಾಲೆ ಜಿತನಾ ಕಮಾತೆ ಉತನಾ ಸಮಯ ಪ್ರಮಾಣ ಫಿಕರ್ ಮೇ ರೇತೆ ಹೇ. ಈ ವಿನಾಶಿ ಧನ ಸಂಪತ್ತನ್ನು ಯಾರೆಷ್ಟು ಸಂಪಾದನೆ ಮಾಡ್ತಾರೋ ಅಷ್ಟು ಸಮಯ ಪ್ರಮಾಣ ಅವರಿಗೆ ಸಮಯದ ಅನುಸಾರ ಚಿಂತೆಗಳಿರುತ್ತೆ. आपको अपने ईश्वरीय ಖಜಾನೆ के लिए फिक्र है. ಬಾಬೋರ್ ಕೇಳ್ತಾರೆ, ನಿಮಗೆ ನಿಮ್ಮ ಈಶ್ವರೀಯ ಖಜಾನೆಗಳದ್ದು ಚಿಂತೆ ಇದೆಯಾ? ಬೇಫಿಕರ್ ಹೋನಾ, ನಿಶ್ಚಿಂತವಾಗಿದ್ದೀರಿ ಅಲ್ವಾ? ಏಕೆಂದ್ರೆ ಯಾರು ಖಜಾನೆಗಳ ಮಾಲೀಕರು ಹಾಗೂ ಪರಮಾತ್ಮನ ಬಾಲಕರು, ಈ ಖಜಾನೆಗಳಿಗೆ ಮಾಲೀಕರು ಯಾರು? ಯಾರು ಪರಮಾತ್ಮನ ಬಾಲಕರು, ಅವರು ಸದಾ ಸ್ವಪ್ನದಲ್ಲೂ ನಿಶ್ಚಿಂತವಾಗಿರ್ತಾರೆ. क्योंकि उसको निश्चय है ईश्वरीय खजाने इस जन्म में तो क्या लेकिन अनेक जन्म साथ है. ಅವರಿಗೆ ನಿಶ್ಚಯ ಇರುತ್ತೆ ಈ ಈಶ್ವರೀಯ ಖಜಾನೆಗಳು ಈ ಜನ್ಮದಲ್ಲಷ್ಟೇ ಯಾಕೆ, ಅನೇಕ ಜನ್ಮದಲ್ಲೂ ನಮ್ಮ ಜೊತೆಗಿರುತ್ತೆ. ಇದು ಸಾತ್ रहेंगे इसलिए वह निश्चय बुद्धि निश्चिंत है. ಸದಾ ಜೊತೆಯಾಗಿರುತ್ತೆ, ಇದು ಅವಿನಾಶಿ ಖಜಾನೆಗಳು, ಆದ್ದರಿಂದ ಅವರು ನಿಶ್ಚಯ ಬುದ್ಧಿ ನಿಶ್ಚಿಂತವಾಗಿರ್ತಾರೆ. तो आज बाप दादा चारों ओर के बच्चों का जमा का खाता देख रहे थे. ಇವತ್ತು ಬಾಪ್ ದಾದವರು ನಾಲ್ಕು ಕಡೆಯ ಮಕ್ಕಳ ಜಮಾದ ಖಾತೆಯನ್ನ ನೋಡ್ತಾ ಇದ್ರು. ಮೊದಲು ಬಾಬೋರು ತಿಳಿಸ್ಕೊಟ್ಟಿದ್ದಾರೆ, ವಿಶೇಷ 3 ಪ್ರಕಾರದ ಖಾತೆ ಜಮಾ ಮಾಡ್ಕೊಂಡಿದ್ದೀರಿ ಅಥವಾ ಮಾಡ್ಕೊಳಕ್ಕೆ ಸಾಧ್ಯ ಅವಕಾಶ ಇದೆ. एक है अपने पुरुषार्थ प्रमाण ಖಜಾನೆ ಜಮಾ ಕರ್ನ. ಮೊದಲನೇದಾಗಿದೆ ತನ್ನ ಪುರುಷಾರ್ಥದ ಪ್ರಮಾಣ, ತನ್ನ ಪುರುಷಾರ್ಥದಿಂದ ಖಾತೆಯನ್ನ ಜಮಾ ಮಾಡ್ಕೊಳ್ಳೋದು. ये एक खाता है. दूसरा खाता है दुआओं का खाता. ಎರಡನೇದು ಆಶೀರ್ವಾದದ ಖಾತೆ. ಆಶೀರ್ವಾದದ ಖಾತೆ ಜಮಾ ಆಗೋ ಸಾಧನ ಸದಾ ಸಂಬಂಧ ಸಂಪರ್ಕ ಹಾಗೂ ಸೇವೆಯಲ್ಲಿ ಇರ್ತನೂ, ಸಂಕಲ್ಪ ಮಾತು ಹಾಗೂ ಕರ್ಮದಲ್ಲಿ ಮೂರರಲ್ಲೂ ಸ್ವಯಂಯಿಂದ ಸಂತುಷ್ಟ ಹಾಗೂ ಅನ್ಯರು ಸರ್ವರು ಸದಾ ಸಂತುಷ್ಟ.
ಸಂತುಷ್ಟತೆಯಿಂದ ಆಶೀರ್ವಾದದ ಖಾತೆ ವೃದ್ಧಿಯಾಗುತ್ತೆ. और तीसरा ಖಾತಾ ಪುಣ್ಯ ಕಾ ಖಾತೆ. ಮೂರನೇದು ಪುಣ್ಯದ ಖಾತೆ. ಪುಣ್ಯದ ಖಾತೆ ಮಾಡ್ಕೊಳ್ಳೋ ಸಾಧನ, ನೀವು ಏನೇ ಸೇವೆ ಮಾಡ್ತೀರಿ, ಯಾವುದೇ ಸೇವೆ ಇರ್ಬೋದು, ಅದು ಮನಸ್ಸಿಂದನ, ವಾಣಿಯಿಂದನ, ಕರ್ಮದಿಂದನ, ಸಂಬಂಧ ಸಂಪರ್ಕದಲ್ಲಿ ಬರ್ತನ, ಸದಾ ನಿಸ್ವಾರ್ಥ ಹಾಗೂ ಬೇಹದ್ದಿನ ವೃತ್ತಿ, ಬೇಹದ್ದಿನ ಸ್ವಭಾವ, ಭಾವ ಹಾಗೂ ಭಾವನೆಯಿಂದ ಸೇವೆ ಮಾಡೋದು, ಇದರಿಂದ ಪುಣ್ಯದ ಖಾತೆ ಸ್ವತಃ ಜಮಾ ಆಗುತ್ತೆ. तो ಚೆಕ್ ಕರೋ, ಚೆಕ್ ಕರ್ನಾ ಆತಾ ಹೇನಾ? ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಳಕ್ ಬರುತ್ತಲ್ವಾ? ಆತಾ ಹೇ. ಜಿಸ್ಕೋ ನಹಿ ಆತಾ ಹೇ ವಹ ಹಾತ್ ಉಠಾओ. ಬರುತ್ತಲ್ವಾ ನಿಮಗೆ ಚೆಕ್ ಮಾಡ್ಕೊಳಕ್ಕೆ? ಯಾರಿಗ್ ಬರಲ್ಲ ಅವ್ರ ಕೈ ಎತ್ತಿ. जिसको नहीं आता कोई नहीं माना तो सभी को आता है. तो ಚೆಕ್ ಕಿಯಾನ? ಯಾಕೆಂದ್ರೆ ಯಾರಿಗ್ ಬರಲ್ಲ ಅಂದ್ರೆ ಯಾರು ಕೈ ಎತ್ತಿಲ್ಲ, ಯಾರು ಅದಕ್ಕೆ ಆನ್ಸರ್ ಮಾಡಿಲ್ಲ ಅಂದ್ರೆ ಎಲ್ಲರಿಗೂ ಬರುತ್ತೆ ಅಂತ ಆಯ್ತು ಚೆಕ್ ಮಾಡ್ಕೊಳಕ್ಕೆ. ಹಾಗಾದ್ರೆ ಚೆಕ್ ಮಾಡ್ಕೊಂಡ್ರ? ಸ್ವಯಂನ ಪುರುಷಾರ್ಥದ ಖಾತೆ, ಆಶೀರ್ವಾದದ ಖಾತೆ, ಪುಣ್ಯದ ಖಾತೆ, ಮೂರು ಎಷ್ಟು % ಜಮಾ ಆಗಿದೆ ಚೆಕ್ ಮಾಡ್ಕೊಳ್ಳಿ. ಚೆಕ್ ಕರ್ತಾ ವ ಹಾತ್ ಉಠಾओ. ಚೆಕ್ ಕರ್ತೆ ಹೋ? ಚೆಕ್ ಮಾಡ್ಕೊಳ್ತೀರಾ? ಕೈ ಎತ್ತಿ. ಚೆಕ್ ಮಾಡ್ಕೊಳ್ತೀರಾ? पहली लाइन नहीं करती है, ಚೆಕ್ नहीं करते, क्या कहते हैं? करते है ना. ಫಸ್ಟ್ ಲೈನ್ ಅವರು ಚೆಕ್ ಮಾಡ್ಕೊಳಲ್ವಾ? ಮಾಡ್ಕೊಳ್ತೀರಿ ಅಲ್ವಾ? ಏನ್ ಹೇಳ್ತೀರಿ? क्योंकि बाप दादा ने सुना दिया, इशारा दे दिया है कि अभी समय की समीपता ತೀವ್ರ ಗತಿ से आगे बढ़ रही है. ಏಕೆಂದ್ರೆ ಬಾಬಾವರು ಮೊದಲೇ ತಿಳಿಸ್ಕೊಟ್ಟಿದ್ದಾರೆ, ಸೂಚನೆನೂ ಕೊಟ್ಟಿದ್ದಾರೆ. ಈಗಿನ ಸಮಯ ಸಮೀಪತೆ ಏನಿದೆ ಅದು ತೀವ್ರ ಗತಿಯಿಂದ ಮುಂದುವರಿತಾ ಇದೆ. ಆದ್ದರಿಂದ ಅಂದ್ರೆ ಸಮಯ ತುಂಬಾ ವೇಗವಾಗಿ ಪರಿವರ್ತನೆ ಆಗ್ತಾ ಇದೆ. ಆದ್ದರಿಂದ ತನ್ನ ಚೆಕಿಂಗ್ ಪದೇ ಪದೇ ಮಾಡ್ಕೊಳ್ಳಿ. ಕ್ಯೋಂಕಿ ಬಾಪ್ ದಾದಾ ಹರ್ ಬಚ್ಚೆ ಕೋ ರಾಜಯೋಗಿ ಸೋ ರಾಜಾ ಬಚ್ಚಾ ದೇಖ್ನೆ ಚಾತೆ ಹೇ. ಏಕೆಂದ್ರೆ ಬಾಪ್ ದಾದವರು ಪ್ರತಿಯೊಂದು ಮಕ್ಕಳನ್ನು ರಾಜಯೋಗಿ ಸೋ ರಾಜ ಮಕ್ಕಳನ್ನಾಗಿ ನೋಡ್ಲಿಕ್ಕೆ ಬಯಸ್ತಾರೆ. ಯಹಿ ಪರಮಾತ್ಮ ಬಾಪ್ ಕೋ ರೂಹಾನಿ ನಶಾ ಹೇ कि एक एक बच्चा ರಾಜಾ ಬಚ್ಚಾ ಹೇ. ಪರಮಾತ್ಮ ತಂದೆಗೆ ಆತ್ಮೀಯ ನಶೆ ಇದೆ, ಬಾಬೋರಿಗೆ ನಶೆ ಇದೆ. ಏನ್ ನಶೆ ಇದೆ? ನನ್ನ ಒಂದೊಂದು ಮಕ್ಕಳನ್ನು ರಾಜ ಮಕ್ಕಳು. ಸ್ವರಾಜ್ಯ ಅಧಿಕಾರಿ ಸೋ ವಿಶ್ವ ರಾಜ್ಯ ಅಧಿಕಾರಿ. ಪರಮಾತ್ಮನ ಮಕ್ಕಳಾಗಿದ್ದೀರಿ. ಈಗಲೂ ಸ್ವರಾಜ್ಯ ಅಧಿಕಾರಿ, ಭವಿಷ್ಯದಲ್ಲೂ ವಿಶ್ವ ರಾಜ್ಯ ಅಧಿಕಾರಿಗಳಾಗೋ परमात्मना मक्कल ನೀವು. खजाने तो बाप दादा द्वारा मिलते ही रहते हैं. इन खजानों को जमा करने की बहुत सहज विधि है. विधि कहो या चाबी कहो, वो जानते हो ना. ಖಜಾನೆಗಳು ಬಾಪ್ ದಾದವರಿಂದ ಸಿಗ್ತಾನೆ ಇರುತ್ತೆ. ಈ ಖಜಾನೆಗಳನ್ನ ಜಮಾ ಮಾಡ್ಕೊಳ್ಳೋ ಸಹಜ ವಿಧಿ, ಇದನ್ನ ಸಹಜ ವಿಧಿ ಅಂತಾದ್ರೂ ಹೇಳಿ, ಕೀ ಅಂತಾದ್ರೂ ಹೇಳಿ, ಅದ್ ನೀವು ಮಕ್ಕಳಿಗೆ ಗೊತ್ತಿದೆ. ಜಮಾ ಕರ್ನೆ ಕಿ ಚಾಬಿ ಕ್ಯಾ ಹೇ ಜಾನ್ತೆ ಹೋ? 3 ಬಿಂದಿಯಾ. ನಾವೇ ಹೇಳ್ತಾರೆ ಜಮಾ ಮಾಡ್ಕೊಳ್ಳೋ ವಿಧಿ ಏನೋ 3 ಬಿಂದು. ಬಾಬಾ ಹೇಳ್ತಾರೆ ಏನಾ ಸವಿಕೆ ಪಾಸ್ ಚಾಬಿ 3 ಬಿಂದಿಯಾ ಲಗಾओ ಖಜಾನೆ ಜಮಾ ಹೋತೆ ಜಾಯೆಂಗೆ. 3 ಬಿಂದು, 3 0 ಹಾಕಿ ಖಜಾನೆಗಳು ಜಮಾ ಆಗ್ತಾ ಹೋಗುತ್ತೆ. ಒಂದು ನನ್ನ ಆತ್ಮ ಬಿಂದು, ಎರಡನೇದು ಬಾಬಾ ಬಿಂದು, ಮೂರನೇದು ಡ್ರಾಮಾ ಬಿಂದು. ಈ 3 ಬಿಂದುನ ಉಪಯೋಗಿಸ್ಕೊಳ್ಬೇಕು. ಉಪಯೋಗಿಸಿದಷ್ಟು ಜಮಾ ಆಗ್ತಾ ಹೋಗುತ್ತೆ. माताओं को चाबी लगाने आती है ना. माताएं चाबी संभालने में होशियार होती है ना. ಮಾತೆಯರಿಗೆ ಕೀ ಉಪಯೋಗಿಸಕ್ ಬರುತ್ತಲ್ವಾ? ಉಪಯೋಗಿಸೋದ್ರಲ್ಲಿ, ಈ ಸಂಭಾಲನೆ ಮಾಡೋದ್ರಲ್ಲಿ ಬುದ್ಧಿವಂತರಲ್ವಾ ಮಾತೆಯರು. तो सभी माताओं ने 3 बिंदियों की चाबी संभाल कर रखी है. ಎಲ್ಲ ಮಾತೆಯರನ್ನು ಈ 3 ಬಿಂದುವಿನ ಕೀನ ಸಂಭಾಲನೆ ಮಾಡಿ ಇಟ್ಕೊಂಡಿದ್ದೀರಾ. लगाई है. बोलो माताएं चाबी है जिसके पास से वह हाथ उठाओ. ಹೇಳಿ ಮಾತೆಯರೇ, ಕೀ ಇದೆ ಅಲ್ವಾ ಎಲ್ಲರ ಹತ್ರನು. 3 ಬಿಂದುವಿನ ಕೀ ಯಾರ ಹತ್ರ ಇದೆ ಅವ್ರ ಕೈ ಎತ್ತಿ. ಕೀನ ಯಾರು ಕಳ್ಳರು ಕದ್ಕೊಂಡು ಹೋಗಲ್ಲ ತಾನೆ.
वैसे घर के हर चीज की चाबी माताओं को संभालने बहुत अच्छा आती है. ಬಾಬು ಅವ್ರಿಗೆ ಗೊತ್ತಿದೆಯಲ್ಲ ಎಲ್ಲ. ಹಾಗೆ ಮನೆಯಲ್ಲಿ ಪ್ರತಿಯೊಂದು ವಸ್ತುವಿನ ಕೀನ ಮಾತೆಯರಿಗೆ ತುಂಬಾ ಚೆನ್ನಾಗಿ ಸಂಭಾಲನೆ ಮಾಡ್ಲಿಕ್ಕೆ ಬರುತ್ತೆ. ಚಾಬಿ ಬಿ ಸದಾ ಸಾಥ್ ಮೇ ರೆಹತಿ ಹೈ ನಾ. ಈ 3 ಬಿಂದುವಿನ ಕೀನು ಸದಾ ನಿಮ್ ಜೊತೆಗೆ ಇರುತ್ತಲ್ವಾ. ಏಕೆಂದ್ರೆ ಇದು ಸರ್ವ ಖಜಾನೆಗಳನ್ನ ಜಮಾ ಮಾಡ್ಕೊಳ್ಳೋ ಕೀ ಇದು. तो वर्तमान समय बाप दादा यही चाहते हैं. अभी समय समीप होने के नाते से बाप दादा एक शब्द सभी बच्चों के अंदर से, संकल्प से, बोल से और प्रैक्टिकल कर्म से चेंज करना देखने चाहते हैं. ವರ್ತಮಾನ ಸಮಯದಲ್ಲಿ ಬಾಪ್ ದಾದವ್ರು ಇದನ್ನೇ ಬಯಸ್ತಾರೆ. ಈಗ ಸಮಯದ ಸಮೀಪತೆ ಇರೋದ್ರಿಂದ ಬಾಪ್ ದಾದ ಒಂದು ಶಬ್ದ ಎಲ್ಲ ಮಕ್ಕಳಲ್ಲಿ ಚೇಂಜ್ ನೋಡ್ಲಿಕ್ಕೆ ಬಯಸ್ತಾರೆ. ಸಂಕಲ್ಪದಿಂದ, ಮಾತಿಂದ, ಪ್ರಾಕ್ಟಿಕಲ್ ಕರ್ಮದಿಂದ ಚೇಂಜ್ ಆಗೋದನ್ನ ನೋಡ್ಲಿಕ್ಕೆ ಬಯಸ್ತಾರೆ. ಚೇಂಜ್ ಆಗಕ್ಕೆ ಹಿಮ್ಮತ್ ಹೇ. ಏಕ್ ಶಬ್ದ ಯಹಿ ಬಾಪ್ दादा हर बच्चे का परिवर्तन कराना चाहते हैं. जो एक ही शब्द बार बार तीव्र पुरुषार्थ से अलबेला पुरुषार्थी बना देता है. और अभी समय अनुसार कौन सा पुरुषार्थ चाहिए. ಬಾಬಾ ಹೇಳ್ತಾರೆ, ಸಾಹಸ ಇದೆಯಾ, ಒಂದೇ ಶಬ್ದ. ಬಾಪ್ದಾದವರು ಪ್ರತಿ ಒಂದು ಮಕ್ಕಳಲ್ಲಿ ಪರಿವರ್ತನೆಯನ್ನ ತರಲಿಕ್ಕೆ ಬಯಸ್ತಾರೆ. ಆ ಒಂದು ಶಬ್ದ ಪದೇ ಪದೇ ನಿಮ್ಮ ತೀವ್ರ ಪುರುಷಾರ್ಥದಲ್ಲಿ ಪುರುಷಾರ್ಥಿಗಳನ್ನ ಹುಡುಗಾಟಿಕೆಯ ಪುರುಷಾರ್ಥಿಗಳನ್ನಾಗಿ ಮಾಡಿಬಿಡುತ್ತೆ. ಹಾಗೂ ಈಗ ಸಮಯ ಅನುಸಾರ ಯಾವ ಪುರುಷಾರ್ಥ ಮಾಡಬೇಕು, ತೀವ್ರ ಪುರುಷಾರ್ಥ. ಹಾಗೂ ಎಲ್ಲರೂ ಬಯಸ್ತಿರಿನೂ ಹೌದು. तीव्र पुरुषार्थ की लाइन में आए लेकिन एक शब्द अलबेला कर देता है. ಎಲ್ಲರಿಗೂ ಇಷ್ಟ ನಮ್ಮ ಪುರುಷಾರ್ಥ ತೀವ್ರ ಫಾಸ್ಟ್ ಮಾಡ್ಕೊಳ್ಬೇಕು, ಬೇಗ ಬಾಬೋರ್ ಸಮಾನ ಆಗ್ಬೇಕು, ಸರಿ. ಆದ್ರೆ ಒಂದೇ ಒಂದ್ ಶಬ್ದ ಇದೆಯಲ್ಲ, ಅದು ನಿಮ್ಮನ್ನ ಹುಡುಗಾಟಿಕೆಯಲ್ಲಿ ತರುತ್ತೆ. ಗೊತ್ತಿದೆಯಾ ಆ ಶಬ್ದ ಯಾವುದು? ಪರಿವರ್ತನೆ ಮಾಡ್ಕೊಳಕ್ಕೆ ತಯಾರಿದ್ದೀರಾ? ಹೇ ತ್ಯಾರ್, ಹಾತ್ ಉಠಾವೋ ತ್ಯಾರ್ ಹೇ. ಬಾಬಾ ಹೇಳ್ತಾರೆ, ಕೈ ಎತ್ತಿ ತಯಾರಿದ್ದೀರಾ? ನೋಡಿ, ನಿಮ್ಮೆಲ್ಲರದು ಫೋಟೋ ಟಿವಿಯಲ್ಲಿ ಬರ್ತಾ ಇದೆ. ತಯಾರಿದ್ದೀರಾ? ಒಳ್ಳೇದು, ಶುಭಾಶಯಗಳು. अच्छा, तीव्र पुरुषार्थ से परिवर्तन करना है या कर लेंगे देख लेंगे ऐसा तो नहीं. ತೀವ್ರ ಪುರುಷಾರ್ಥದಲ್ಲಿ ಪರಿವರ್ತನೆ ಮಾಡ್ಕೊಳ್ಬೇಕೋ ಅಥವಾ ಹೇಳ್ತೀರಾ ಈ ತರ ಮಾಡ್ಕೊಳ್ತೀವಿ, ನೋಡ್ತೀವಿ, ಮಾಡ್ತೀವಿ, ಈ ತರ ಇಲ್ಲ ತಾನೆ. ಒಂದು ಶಬ್ದ ಎಲ್ಲರಿಗೂ ಗೊತ್ತಾಗಿದೆ ಅಲ್ಲ, ಯಾವುದನ್ನ ಪರಿವರ್ತನೆ ಮಾಡ್ಕೋಬೇಕಂತ. ಯಾಕೆಂದ್ರೆ ಎಲ್ಲರೂ ಬುದ್ಧಿವಂತರಿದ್ದೀರಿ. ಆ ಒಂದು ಶಬ್ದ ಇದಾಗಿದೆ, ಕಾರಣ. ಕಾರಣ ಅನ್ನೋ ಶಬ್ದವನ್ನು ಪರಿವರ್ತನೆ ಮಾಡಿಕೊಂಡು ನಿವಾರಣೆ ಅನ್ನೋ ಶಬ್ದವನ್ನ ಮುಂದೆ ತಂದ್ಕೊಳ್ಳಿ. कारण सामने आने से व कारण सोचने से कारण निवारण नहीं होता है. ಕಾರಣ ಯಾವುದಕ್ಕೆ ಮಾತಿಗೆ ಪ್ರತಿಯೊಂದಕ್ಕೂ ನಮ್ಮ ಮುಂದೆ ಬರೋದು ಯಾವುದು? ಈ ಕಾರಣ, ಇವ್ರ ಕಾರಣ, ಅದು ಕಾರಣ, ಎಲ್ಲ ಕಾರಣಗಳು. ಕಾರಣದ ಬಗ್ಗೆ ನೀವು ಯೋಚನೆ ಮಾಡೋದ್ರಿಂದ ನಿವಾರಣೆ ಆಗೋದಿಲ್ಲ. तो बाप दादा सिर्फ बोलने तक नहीं लेकिन संकल्प तक के कारण शब्द को निवारण में परिवर्तन करने चाहते हैं. ಬಾಪ್ ದಾದವರು ಬರೀ ಮಾತಿನವರೆಗೂ ಅಲ್ಲ, ಆದ್ರೆ ಸಂಕಲ್ಪದಲ್ಲೂ ಕೂಡ ಈ ಕಾರಣ ಅನ್ನೋ ಶಬ್ದವನ್ನು ನಿವಾರಣೆಯಲ್ಲಿ ಪರಿವರ್ತನೆ ಮಾಡಲಿಕ್ಕೆ ಬಯಸ್ತಾರೆ. ಏಕೆಂದ್ರೆ ಕಾರಣ ಭಿನ್ನ ಭಿನ್ನ ಪ್ರಕಾರದಿದೆ. और वह कारण शब्द सोचने में, बोलने में, कर्म में आने में तीव्र पुरुषार्थी के आगे बंधन बन जाता है. ನೀವೇನಾದ್ರೂ ಕಾರಣಗಳನ್ನೇ ಯೋಚನೆ ಮಾಡ್ತೀರಿ, ಕಾರಣನೇ ಮಾತಾಡ್ತೀರಿ, ಕಾರಣಗಳನ್ನೇ ಕರ್ಮದಲ್ಲಿ ತರ್ತೀರಿ ಅಂದ್ರೆ ನೀವು ತೀವ್ರ ಪುರುಷಾರ್ಥಿ ಆಗೋದ್ರ ಬದಲು ಅದ್ರ ಮುಂದೆ ಬಂಧನ ಆಗ್ಬಿಡುತ್ತೆ. ಏಕೆಂದ್ರೆ ನೀವೆಲ್ಲರಿಗೂ सभी का बाप दादा से वायदा है, स्नेह से वायदा है कि हम सभी भी बाप के विश्व परिवर्तन के कार्य में साथी है. ಬಾಪ್ ದಾದವ್ರ ಜೊತೆ ಏನ್ ಪ್ರಾಮಿಸ್ ಮಾಡಿದಿರಿ? ಸ್ನೇಹದಿಂದ ಪ್ರಾಮಿಸ್ ಮಾಡಿದಿರಿ. ಎಲ್ಲರೂ ಬಾಬೋರ್ ಜೊತೆ ಪ್ರಾಮಿಸ್ ಮಾಡಿದಿರಿ, ಬಾಬಾ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ನಾವು ನಿಮ್ಮ ಜೊತೆಗಾರರು, ಬಲಭುಜಗಳು ಅಂತ ಪ್ರಾಮಿಸ್ ಮಾಡಿದಿರಿ ಅಲ್ಲ.
बाप के साथी है, आप अकेला नहीं करता. ಬಾಪ್ ಅಕೇಲಾ ನೈ ಕರ್ತಾ ಬಚ್ಚೋಂ ಕೋ ಸಾಥ್ ಲಾತೆ ಹೈ. ನೀವೆಲ್ಲರೂ ಬಾಬೋರ ಜೊತೆಗಾರರು. ಬಾಬೋರೊಬ್ಬರೇ ಏನು ಮಾಡಲ್ಲ, ಮಕ್ಕಳ ಜೊತೆಗೆ ತಗೊಂಡೇ ಮಾಡ್ತಾರೆ. ನೀವು ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ನಿಮ್ಮ ಕಾರ್ಯ ಏನು? ಸರ್ವ ಆತ್ಮೋಕೆ ಕಾರಣ ಕೋ ಭಿ ನಿವಾರಣ ಕರ್ನ. ಆ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ನಿಮ್ಮ ಕಾರ್ಯ ಏನು ಅಂದ್ರೆ ಜಗತ್ತಿನ ಎಲ್ಲ ಆತ್ಮಗಳ ಕಾರಣಗಳನ್ನು ನಿವಾರಣೆ ಮಾಡೋದು. ಯಾಕೆ ಅಂದ್ರೆ आजकल मेजॉरिटी दुखी और अशांत होने के कारण अभी मुक्ति चाहते हैं. ಎಲ್ಲರ ಹತ್ರ ಕಾರಣಗಳು ಬೇಕಾದಷ್ಟಿದೆ, ಅದನ್ನ ನಿವಾರಣೆ ಮಾಡೋದೇ ನಮ್ಮ ಸೇವೆ. ಈಗ ವರ್ತಮಾನದಲ್ಲಿ ಹೆಚ್ಚಿನ ಅಂಶ ಆತ್ಮಗಳು ದುಃಖಿ ಹಾಗೂ ಅಶಾಂತರಾಗಿರೋ ಕಾರಣ ಎಲ್ಲರೂ ಮುಕ್ತಿಯನ್ನ ಬಯಸ್ತಾರೆ. ಸಾಕಪ್ಪ ನಮ್ಗೆ ಮುಕ್ತಿ ಸಿಕ್ಕಿದ್ರೆ ಅಂತ. ದುಃಖ ಅಶಾಂತಿಯಿಂದ ಸರ್ವ ಬಂಧನಗಳಿಂದ ಮುಕ್ತಿಯನ್ನ ಬಯಸ್ತಾರೆ. ಅವ್ರು ಮುಕ್ತಿದಾತ ಕೌನ್? ಅವರೆಲ್ಲರಿಗೂ ಮುಕ್ತಿ ಕೊಡೋ ಮುಕ್ತಿದಾತ ಯಾರು? ಬಾಬೋರ್ ಜೊತೆ ನೀವು ಮಕ್ಕಳೇನೆ ಮುಕ್ತಿದಾತರಲ್ವಾ? ನಿಮ್ಮ ಜಡ ಚಿತ್ರದ ಮುಂದೇನು ಇವತ್ತಿನವರೆಗೂ ಏನ್ ಬೇಡ್ತಾರೆ ಭಕ್ತರು ಹೋಗಿ? ಅಭಿ ದುಃಖ ಅಶಾಂತಿ ಬಡ್ತೆ ದೇಖ್ ಸಭಿ मेजॉरिटी ಆತ್ಮಾएं आप ಮುಕ್ತಿದಾತ ಆತ್ಮಾओं को याद करती है. ಜಗತ್ತಲ್ಲಿ ದುಃಖ ಅಶಾಂತಿ ಹೆಚ್ಚುತ್ತಾ ಇರೋದನ್ನ ನೋಡ್ತಾ ಹೆಚ್ಚಿನ ಅಂಶ ಆತ್ಮಗಳು ನೀವು ಮುಕ್ತಿದಾತ ಆತ್ಮಗಳನ್ನೇ ನೆನ್ಪು ಮಾಡ್ತಾರೆ. ಮನಸ್ಸಲ್ಲೂ ದುಃಖಿಯಾಗಿ ಕೂಗ್ತಾರೆ, ಚೀರ್ತಾರೆ, ಏ ಮುಕ್ತಿದಾತ ಮುಕ್ತಿ ಕೊಡು ಅಂತ. क्या आपको आत्माओं के दुख शांति की पुकार सुनने नहीं आती है? ಬಾಬಾ ಅವ್ರು ಕೇಳ್ತಾರೆ, ನಿಮಗೆ ನಿಮ್ಮ ಸಹೋದರ ಆತ್ಮಗಳ ದುಃಖ ಅಶಾಂತಿಯ ಕೂಗು, ಅವರ ಚೀರಾಟ ನಿಮ್ಗೆ ಕೇಳಿಸೋದಿಲ್ವಾ? ಏಕೆಂದ್ರೆ ಮುಕ್ತಿದಾತರಾಗಿ ಮೊದಲು ಈ ಕಾರಣ ಅನ್ನೋ ಶಬ್ದದಿಂದ ನೀವು ಮುಕ್ತರಾಗಿ. तो स्वतः मुक्ति का आवाज आपके कानों में गूंजेगा. ನೀವು ಮೊದಲು ಈ ಕಾರಣ ಅನ್ನೋ ಶಬ್ದದಿಂದ ಮುಕ್ತ ಆದ್ರೆ ಸ್ವತಃ ಮುಕ್ತಿಯ ಕೂಗು, ಏನ್ ಜಗತ್ತಿನ ಆತ್ಮಗಳ ಕೂಗಿದೆ, ಮುಕ್ತಿದಾತನೇ ಮುಕ್ತಿ ಕೊಡು ಅಂತ, ಅದು ನಿಮ್ ಕಿವಿಗೆ ಅವಶ್ಯಕವಾಗಿ ಕೇಳಿಸುತ್ತೆ. पहले अपने अंदर से इस शब्द से मुक्त होंगे, दूसरों को भी मुक्त कर सकेंगे. ಮೊದಲು ನಿಮ್ಮ ಒಳಗಡೆ ಈ ಶಬ್ದದಿಂದ ನೀವು ಮುಕ್ತ ಆದ್ರೆ ಬೇರೆಯವರಿಗೂ ನೀವು ಮುಕ್ತಿ ಕೊಡ್ಲಿಕ್ಕೆ ಸಾಧ್ಯ. अभी तो दिन प्रतिदिन आपके आगे मुक्तिदाता मुक्ति दो की क्यू लगने वाली है. ಬಾಬಾ ಹೇಳ್ತಾರೆ, ಈಗ ಇನ್ನು ದಿನ ಪ್ರತಿದಿನ ನಿಮ್ ಮುಂದೆ ಮುಕ್ತಿದಾತನೇ ಮುಕ್ತಿ ಕೊಡು ಅನ್ನೋರ ಮುಕ್ತಿಗೋಸ್ಕರ ನಿಮ್ ಮುಂದೆ ನಿಂತ್ಕೊಳ್ಳೋರ್ದು ಕ್ಯೂ ದೊಡ್ಡದಾಗುತ್ತೆ. ನೋಡಿ ಬಾಬಾ ಅವ್ರು ಇದು 2008ರ ಮುರಳಿ, ಎಷ್ಟು ವರ್ಷಗಳಾಗಿದೆ. ಈ ಸಮಯದಲ್ಲಿ ಎಷ್ಟು ಆತ್ಮಗಳು ಆ ಮುಕ್ತಿಯನ್ನ ಕೂಗ್ತಾ ಇದ್ದಾರೆ, ಅದನ್ನ ಎಷ್ಟು ಕಾಯ್ತಾ ಇದ್ದಾರೆ. ಲೇಕಿನ್ ಅಭಿ ತಕ್ अपने पुरुषार्थ में भिन्न भिन्न कारण शब्द के कारण मुक्ति का दरवाजा बंद है. ಆದ್ರೆ ಇವತ್ತಿನವರೆಗೂ ನಿಮ್ಮ ಪುರುಷಾರ್ಥದಲ್ಲಿ ಭಿನ್ನ ಭಿನ್ನ ಕಾರಣ ಅನ್ನೋ ಶಬ್ದದಿಂದ ಕಾರಣ ಮುಕ್ತಿಯ ದರ್ವಾಜ ಬಂದಾಗಿದೆ. ನಿಮಗೆ ಕಾರಣಗಳು ತುಂಬಾ ಇದೆ, ಆ ಕಾರಣ ಅನ್ನೋ ಶಬ್ದನೇ ಮುಕ್ತಿಯ ಬಾಗಿಲನ್ನ ಬಂದಿಟ್ಟಿದೆ. ಆದ್ದರಿಂದ ಇವತ್ತು ಬಾಪ್ ದಾದಾ इस शब्द के इसके साथ और भी कमजोरियां शब्द आते हैं, विशेष है कारण, फिर उसमें और भी कमजोरियां होती हैं. ಬಾಬಾ ಹೇಳ್ತಾರೆ, ಬಾಪ್ ದಾದವರು ಈ ಶಬ್ದ ಕಾರಣ ಇದ್ರ ಜೊತೆಗೆ ಇನ್ನೂ ಅನೇಕ ಬಲಹೀನ ಶಬ್ದಗಳನ್ನ ಉಪಯೋಗಿಸ್ತಾ ಇರ್ತೀರಿ. ವಿಶೇಷ ಕಾರಣ ಅನ್ನೋ ಶಬ್ದ, ಅದರಲ್ಲೂ ಇನ್ನೂ ಅನೇಕ ಬಲಹೀನತೆಗಳಿದೆ. ऐसे वैसे कैसे ये भी इनके साथी शब्द है जो दरवाजे बंद के कारण है. ಇನ್ನು ಚಿಕ್ಕ ಪುಟ್ಟ ಬಲಹೀನ ಭಾಷೆಗಳಿದೆ. ಹಾಗೆ ಹೀಗೆ ಹೇಗೆ ಏನೆಲ್ಲ ಪ್ರಶ್ನೆಗಳು, ಇದೆಲ್ಲ ಆ ಕಾರಣಕ್ಕೆ ಜೊತೆಗಾರ ಶಬ್ದಗಳು. ಇದೇ ಶಬ್ದಗಳು ಈ ಮುಕ್ತಿಯ ಬಾಗಿಲನ್ನ ಬಂದ್ ಮಾಡಿದೆ. आज सब होली मनाने आए हो ना, सब ಬಾಗ್ ಬಾಗ್ ಕರ್ಕೆ ಆಯೇ ಹೇ. ಇವತ್ತೆಲ್ಲರೂ ಹೋಲಿಯನ್ನ ಆಚರಣೆ ಮಾಡಕ್ ಬಂದಿದ್ದೀರಿ, ಎಲ್ಲರೂ ಓಡೋಡಿ ಬಂದಿದ್ದೀರಿ, ಸ್ನೇಹದ ವಿಮಾನದಲ್ಲಿ ಹತ್ಕೊಂಡು ಬಂದಿದ್ದೀರಿ.
बाप से स्नेह है तो बाप के साथ होली मनाने पहुंच गए हैं. ಬಾಬೋರ್ ಜೊತೆ ನಿಮ್ಗೆ ಸ್ನೇಹ ಇದೆ, ಅದರಿಂದ ಬಾಬೋರ್ ಜೊತೆ ಹೋಲಿಯನ್ನ ಆಚರಿಸ್ಲಿಕ್ಕೆ ಬಂದ್ ತಲುಪಿದಿರಿ. ಶುಭಾಶಯಗಳು, ಭಲೆ ಬನ್ನಿ. ಬಾಪ್ ದಾದಾ ಶುಭಾಶಯಗಳನ್ನ ಕೊಡ್ತಾರೆ. ಬಾಪ್ ದಾದವ್ರು ನೋಡ್ತಾ ಇದ್ದಾರೆ ಎಲ್ಲ ತರಹದ ಮಕ್ಕಳು ಹೆಂಗೆ ಸ್ನೇಹದಲ್ಲಿ ಬಂದು ತಲುಪಿಡ್ತೀರಿ ಮಧುಬನಕ್ಕೆ. ಕುರ್ಸಿ ಪರ್ ಚಲನೆ ವಾಲೆ ಭಿ ತಬಿಯತ್ ತೋಡಿ ನೀಚೆ ऊपर ಹೋತೆ ಭಿ ಹಿಮ್ಮತ್ ಸೆ ಪਹੁಂಚ ಗಯೆ ಹೈ. ನೋಡಿ ವೀಲ್ ಚೇರ್ ಅಲ್ಲಿ ಬಂದಿದ್ದಾರೆ, ಆರೋಗ್ಯ ಏರುಪೇರಿದೆ, ಎಲ್ಲ ವೆರೈಟಿ ಪ್ರಕಾರದ ಅನಾರೋಗ್ಯ ಇದೆ ಅಲ್ವಾ. ಎಲ್ಲ ತರದವರು ಸಾಹಸದಿಂದ ತಲುಪಿದಿರಿ. ಬಾಪ್ ದಾದಾ ये दृश्य देखते हैं, यहाँ ಕ್ಲಾಸ್ में आते हैं ना. ಬಾಪ್ ದಾದವರು ವತನದಿಂದ ಇದೆಲ್ಲ ದೃಶ್ಯ ನೋಡ್ತಾರೆ, ಎಲ್ಲ ಮಕ್ಕಳನ್ನು ನೋಡ್ತಾರೆ, ಯಾಕೆಂದ್ರೆ ಕ್ಲಾಸ್ ಅಲ್ಲಿ ಬರ್ತೀರಿ ಅಲ್ವಾ. प्रोग्राम में आते हैं, चेयर पर भी चल के पंडे को पकड़कर आ जाते हैं. ಪ್ರೋಗ್ರಾಮಿಗೆ ಬರ್ತೀರಿ ಅಲ್ವಾ, ಕ್ಲಾಸ್ ಹಾಲಿಗೆ ವೀಲ್ ಚೇರ್ ಅಲ್ಲಿ ಬರ್ತೀರಿ, ಜೊತೆಗಾರನ್ನ ಹಿಡ್ಕೊಂಡು ಅವರ ಆಧಾರದ ಮೇಲೆ ಬರ್ತೀರಿ. ಇಸ್ಕೋ ಕ್ಯಾ ಕಹಾ ಜಾಯೇಗಾ. ಈ ತರ ಯಾವ ತರದಲ್ಲಿ ಇದ್ದು ಬರ್ತೀರಿ ಮಧುಬನಕ್ಕೆ ಬಾಬೋರ್ ಹತ್ರ ಅಂದ್ರೆ ಇದಕ್ಕೆ ಏನ್ ಹೇಳೋದು. ಪರಮಾತ್ಮ ಪ್ಯಾರ್, ಪರಮಾತ್ಮನ ಪ್ರೀತಿ. ನೋಡಿ ಎಲ್ಲಾ ಇದ್ದು ಎಲ್ಲಾ ಚೆನ್ನಾಗಿದ್ದು ಹೋಗಕ್ಕಾಗಲ್ಲ, ಏನೆಲ್ಲ ಅಂಗವಿಕಲತೆಗಳಿರ್ಬೋದು, ಸ್ವಲ್ಪ ಪರಿಸ್ಥಿತಿಗಳಿರ್ಬೋದು, ಶರೀರದ ಆರೋಗ್ಯದ ಏರುಪೇರುಗಳಿರ್ಬೋದು, ಎಲ್ಲ ತರದ ಮಕ್ಕಳು ಮಧುಬನದಲ್ಲಿ ಬರ್ತೀರಿ ಅಂದ್ರೆ ಇದಕ್ಕೆ ಏನ್ ಹೇಳ್ಬೇಕು, ಪರಮಾತ್ಮ ಪ್ಯಾರ್. बाप दादा भी ऐसे हिम्मतवान दिल के स्नेही बच्चों को बहुत बहुत दिल की दुआएं, दिल का प्यार विशेष दे रहे हैं. ಬಾಪ್ ದಾದವರು ಇಂತಹ ಸಾಹಸವಂತ ಹೃದಯದ ಸ್ನೇಹಿ ಮಕ್ಕಳಿಗೆ ಬಹಳ ಬಹಳ ಹೃದಯದ ಆಶೀರ್ವಾದಗಳು, ಹೃದಯದ ಪ್ರೀತಿ ವಿಶೇಷವಾಗಿ ಕೊಡ್ತಾ ಇದ್ದಾರೆ. ಹಿಮ್ಮತ್ ರಖಕೆ ಆಯೆ ಹೇ, ಬಾಪ್ ಕಿ ಅವ್ರ ಪರಿವಾರ್ ಕಿ ಭಿ ಮದದ್ ಹೇ ಹಿ. ಸಾಹಸ ಇಟ್ಟು ಬಂದಿದ್ದೀರಿ, ಬಾಬೋರ್ದು ಮತ್ತೆ ಪರಿವಾರದ್ದು ಸಹಯೋಗ ಇದೆ ಅಲ್ವಾ. ನೋಡಿ ಅದಕ್ಕೆಲ್ಲರ ಸಹಯೋಗನೂ ಬೇಕಾಗುತ್ತೆ. ಅಂತಹ ಶರೀರ ನಡೀದೇ ಇದ್ರು, ಏರುಪೇರಿದ್ರು, ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಎಲ್ಲ ತರದವ್ರು ಬರ್ಬೇಕಂದ್ರೆ ಸಪೋರ್ಟ್ ಬೇಕಲ್ಲ. ಬಾಬೋರ್ದು ಸಪೋರ್ಟ್ ಇದೆ, ಪರಿವಾರದ್ದು ಇದೆ. ಸಭಿ ಕೋ ಸ್ಥಾನ್ ಟೀಕ್ ಮಿಲಾ ಹೇ, ಜಿಸ್ಕೋ ಸ್ಥಾನ್ ಟೀಕ್ ಮಿಲಾ ಹೇ ವಾ ಹಾತ್ ಉಠಾओ. ಬಾಬಾ ಹೇಳ್ತಾರೆ ಎಲ್ರಿಗೂ ಇರೋ ವ್ಯವಸ್ಥೆಗಳೆಲ್ಲ ಚೆನ್ನಾಗಿ ಸಿಕ್ಕಿದ್ಯಾ, ಯಾರಿಗ್ ಚೆನ್ನಾಗಿ ಸಿಕ್ಕಿದೆ ಅವ್ರ ಕೈ ಎತ್ತಿ. ಫಾರಿನರ್ಸಿಗೆ ಚೆನ್ನಾಗಿ ಸಿಕ್ಕಿದ್ಯಾ. ಮೇಲಾ ಹೇ ಮೇಲ, ಬಾಬೋರ್ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ, ಅದಕ್ಕೆ ಬಾಬಾ ಹೇಳ್ತಾರೆ ಇದು ಮೇಳ ಅಂದ್ರೆ ಮೇಳ. ಲೌಕಿಕ ಜಗತ್ತಲ್ಲಿ ಯಾವುದೇ ಮೇಳ, ಕುಂಭ ಮೇಳ ಮತ್ತೊಂದು ಮೇಳ ಎಲ್ಲ ನಡೆಯುತ್ತಲ್ಲ, ಎಲ್ಲರೂ ಹೆಂಗೆ ಇರ್ತಾರಲ್ಲಿ. तो रेत भी चलती रहती है, खाना भी चलता रहता है. ಮರಳು ಮೇಲೆ, ಮಣ್ಣು ಮೇಲೆ ಅಲ್ಲೇ ಊಟ ಮಾಡ್ತಾರೆ, ಅಲ್ಲೇ ಎಲ್ಲ ಮಾಡ್ತಾರೆ, ಎಲ್ಲ ನಡೆಯುತ್ತಲ್ಲ. ಒಂದು ಇಮ್ಯಾಜಿನೇಷನ್ ತಂದ್ಕೊಳ್ಳಿ, ಮೇಳ ಅಂದ್ರೆ ಯಾವ್ಯಾವ ತರ ಜನ, ಯಾವ್ಯಾವ ತರ ವಾತಾವರಣ ಇರುತ್ತೆ. ಆಪ್ಕೋ ಬ್ರಹ್ಮ ಭೋಜನ್ ಅಚ್ಚಾ ಮಿಲ್ತಾ ಹೇ. ಆದ್ರೆ ಇಲ್ಲಿ ಇಷ್ಟು ದೊಡ್ಡ ಮೇಳದಲ್ಲೂ ಬ್ರಹ್ಮ ಭೋಜನ ಚೆನ್ನಾಗಿ ಸಿಗುತ್ತಾ. ಅಚ್ಚಾ ಹಾತ್ ಹಿಲಾ ರಹೆ, ಸೋನೆ ಕೆ ಲಿಯೆ 3 पैर ಪೃಥ್ವಿ ಮಿಲಿ. ಒಳ್ಳೆ ಬ್ರಹ್ಮ ಭೋಜನ ಸಿಗುತ್ತೆ, ಎಷ್ಟು ಶುದ್ಧವಾಗಿರೋದು, ಎಷ್ಟು ವ್ಯವಸ್ಥಿತವಾಗಿರೋದು, ಮಲ್ಕೊಳಕ್ 3 ಹೆಜ್ಜೆ ಜಾಗ ಅಂತೂ ಸಿಕ್ಕಿದೆ. ಇಂತಹ ಮಿಲನದ ಮೇಳ ಪ್ರತಿ 5000 ವರ್ಷಕ್ಕೆ ಒಮ್ಮೆ ಸಂಗಮ ಯುಗದಲ್ಲಿ ಮಾತ್ರ ನಡೆಯೋದು. ಫಿರ್ ನಹಿ ಹೋಗ, ಮತ್ ಯಾವಾಗೂ ಇದು ಮೇಳ ನಡೆಯೋದಿಲ್ಲ. तो आज बाप दादा को संकल्प है कि सब बच्चों के जमा खाते को देखे. ಇವತ್ತು ಬಾಪ್ ದಾದವ್ರಿಗೆ ಸಂಕಲ್ಪ ಬಂತೇನಂತ, ನನ್ನ ಎಲ್ಲ ಮಕ್ಕಳ ಜಮಾದ ಖಾತೆನ ನೋಡ್ಬೇಕಂತ. ನೋಡಿದ್ರು ಕೂಡ ಮುಂದೆನೂ ನೋಡ್ತಾ ಇರ್ತೀನಿ, ಏಕೆಂದ್ರೆ ಬಾಪ್ ದಾದಾನೆ ಪೆಹ್ಲೆ ಹಿ ಬಚ್ಚೋं को सूचना दे दी है, जमा के खाते जमा करने का समय अब संगम युग है. ಏಕೆಂದ್ರೆ ಬಾಪ್ ದಾದವರು ಮೊದಲೇ ನಿಮ್ಮ ಮಕ್ಕಳಿಗೆ ಸೂಚನೆ ಕೊಟ್ಟಿದ್ದಾರೆ, ಜಮಾದ ಖಾತೆನ ಜಮಾ ಮಾಡ್ಕೊಳ್ಳೋ ಸಮಯ ಕೇವಲ ಸಂಗಮ ಯುಗ ಮಾತ್ರ. ಇಡೀ ಕಲ್ಪಕ್ಕೆ ಎಷ್ಟು ಬೇಕೋ ಅಷ್ಟು ಜಮಾ ಮಾಡ್ಕೊಳಕ್ ಇದೊಂದೇ ಯುಗ, ಬೇರೆ ಎಲ್ಲ ಯುಗ ಖರ್ಚು ಮಾಡೋ, ಖಾಲಿ ಮಾಡೋ ಯುಗ. ಈ ಸಂಗಮ ಯುಗದಲ್ಲಿ ಎಷ್ಟು ಬೇಕಾದ್ರೂ ಜಮಾ ಮಾಡ್ಕೊಳ್ಬೇಕು, ಮಾಡ್ಕೊಳ್ಳಿ.
चाहे कल्प का खाता आप जमा कर सकते हो, ಇಡೀ ಕಲ್ಪಕ್ಕಾಗೋಷ್ಟುನು ನೀವು ಈಗಲೇ ಜಮಾ ಮಾಡ್ಕೊಳ್ಬಹುದು. ಬಾಬಾ ಅವ್ರು ಲಾಸ್ಟ್ ಸಂಡೇ ಮುರುಳಿನೂ ಮಕ್ಕಳಿಗೆ ಈ ಜಮಾ ಈ ಬ್ಯಾಂಕ್ ಬಗ್ಗೆ ಹೇಳಿದ್ದಾರೆ. ಇದು ಒಂದೇ ಒಂದು ಯುಗ, ಎಲ್ಲ ಖಜಾನೆನೂ ಜಮಾ ಮಾಡ್ಕೋಬಹುದು. ಮತ್ತೆ ಇದು ಟ್ರಾನ್ಸ್ಪೋರ್ಟ್ ಆಫೀಸ್ ಸಂಗಮ್ ಯುಗ. ಇಲ್ಲಿ ಏನ್ ಟ್ರಾನ್ಸ್ಪೋರ್ಟ್ ಹಾಕ್ತಿವಿ ಇದು ಅನೇಕ ಪಟ್ಟಾಗಿ ನಮ್ಗೆ ಬಾಬಾ ಅವರು ಸತ್ಯಯುಗದಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಡ್ತಾರೆ. ನಾವು ತಗೊಂಡೋಗಕ್ಕಾಗಲ್ಲ. ಇಲ್ಲಿ ಬ್ಯಾಂಕಲ್ಲಿ ಜಮಾ ಮಾಡಿದ್ರೆ ಅಲ್ಲಿಗೆ ಟ್ರಾನ್ಸ್ಫರ್ ಕೊಡ್ತಾರೆ ಬಾಬಾ ಅವರು, ಅದನ್ನು ಅನೇಕ ಪಟ್ಟಾಗಿ. फिर जमा के खाते की बैंक ही बंद हो जाएगी. ಆಮೇಲೆ ಈ ಅವಕಾಶ ಇದೆ ಇವಾಗ, ಆಮೇಲೆ ಬ್ಯಾಂಕೇ ಬಂದ್ ಆಗ್ಬಿಡುತ್ತೆ. फिर क्या करेंगे, इसलिए बाप दादा को बच्चों से प्यार है ना. ಆಮೇಲೆ ಏನ್ ಮಾಡ್ತೀರಿ, ಬ್ಯಾಂಕ್ ಬಂದ್ ಆದ್ಮೇಲೆ ಹೋಗಿ ಜಮಾ ಮಾಡಕ್ ಆಗುತ್ತಾ? ಇಲ್ಲ. ಬಾಪ್ ದಾದವರಿಗೆ ಮಕ್ಕಳ ಮೇಲೆ ಪ್ರೀತಿ ಇದೆ, ಅದಕ್ಕೋಸ್ಕರ ಎಲ್ಲ ಮಾತನ್ನು ಮಕ್ಕಳಿಗೆ ನೇರ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ. ಬಾಪ್ ದಾದವರಿಗೆ ಗೊತ್ತಿದೆ, बच्चे अलबेले पन में कभी भूल जाते, हो जाएगा, देख लेंगे, करतो रहे चलतो रहे ना. ಬಾಬೋರಿಗೆ ಗೊತ್ತಿದೆ ಮಕ್ಕಳಿಗೆ ಹೆಂಗೆ ಹುಡುಗಾಟಿಕೆ ಆಲಸ್ಯ ಬಂದ್ಬಿಡುತ್ತೆ, ಕೆಲವೊಂದ್ಸಲ ಮರ್ತು ಬಿಡ್ತಾರೆ, ಇದು ಜಮಾ ಮಾಡ್ಕೊಳ್ಳೋ ಸಮಯ ಇದು ಅನ್ನೋದನ್ನೇ ಮರ್ತು ಬಿಡ್ತಾರೆ. ಆಮೇಲೆ ಏನ್ ಹೇಳ್ತಾರೆ, ಎಲ್ಲ ಭವಿಷ್ಯವಾಣಿ ಅವ್ರದ್ದು ಮರ್ತು ಬಿಟ್ಟವ್ರದ್ದು ಆಗ್ಬಿಡುತ್ತೆ, ನೋಡ್ತೀನಿ, ಮಾಡ್ತಾ ಇದ್ದೀನಲ್ಲ, ನಡೀತಾ ಇದ್ದೀನಲ್ಲ, ಈ ತರ ಆಲಸ್ಯದ ಮಾತುಗಳು. बड़े मजे से कहते हैं, आप देख नहीं रहे हो, हम कर रहे हैं, हाँ चल तो रहे हैं और क्या करे. ಬಹಳ ಮಜಾದ ಮಾತೇನ್ ಹೇಳ್ತಾರೆ, ಬಾಬಾ ನೀವು ನೋಡ್ತಾ ಇದ್ದೀರಿ ಅಲ್ವಾ, ನಾನ್ ಮಾಡ್ತಾ ಇದ್ದೀನಲ್ಲ, ನಡೀತಾ ಇದ್ದೀನಲ್ಲ, ಮತ್ತೇನ್ ಮಾಡ್ತಾ ಇದ್ದೀನಿ, ಮತ್ತೇನ್ ಮಾಡ್ಬೇಕು, ಮಾಡ್ತಾ ಇದ್ದೀನಲ್ಲ. ಲೇಕಿನ್ ಚಲ್ನಾ ರೋಡ್ನಾ ಕಿತ್ನಾ ಫರಕ್ ಹೈ. ನಡೀತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ, ಎಷ್ಟು ಬಾಬೋರಿಗೆ ಉತ್ತರ ಕೊಡ್ತಾರೆ ಮಕ್ಕಳು. ಬಾಬಾ ಹೇಳ್ತಾರೆ ನಡೆಯೋದಕ್ಕೂ ಹಾರೋದಕ್ಕೂ ಎಷ್ಟೊಂದು ವ್ಯತ್ಯಾಸ ಇದೆ. ಚಲ್ ರಹೆ ಹೋ ಮುಬಾರಕ್ ಹೇ, ಲೇಕಿನ್ ಅಭಿ ಚಲ್ನೆ ಕಾ ಸಮಯ ಸಮಾಪ್ತ ಹೋ ರಹಾ ಹೇ. ಬಾಬಾ ಹೇಳ್ತಾರೆ ನಡೀತಾ ಇದ್ದೀರಿ, ಶುಭಾಶಯಗಳು, ಆದ್ರೆ ಈಗ ನಡೆಯೋ ಸಮಯನೂ ಮುಗಿದೋಗ್ತಾ ಇದೆ, ಈಗ ಹಾರೋ ಸಮಯ. ಈಗ ನೀವು ಗುರಿ ಮುಟ್ಟಕ್ಕೆ ಅವಾಗ ಮಾತ್ರ ಸಾಧ್ಯ. ಹಾರೋ ಪುರುಷಾರ್ಥ ಮಾಡಿದ್ರೆ, ತೀವ್ರ ಪುರುಷಾರ್ಥ, ತೀವ್ರ ಜಮಾ ಮಾಡಿದ್ರೆ ನೀವು ತಲುಪ್ತೀರಾ. साधारण प्रजा में आना भगवान का बच्चा और साधारण प्रजा शोभता है. ನೀವೇನು ಜಮಾ ಮಾಡ್ಕೊಳ್ಳದೆ ಸಾಧಾರಣ ಪ್ರಜೆಗಳಾಗಿ ಬರೋದು, ಅದು ಯಾರು ನೀವು? ಭಗವಂತನ್ ಮಕ್ಕಳು, ಸಾಧಾರಣ ಪ್ರಜೆ. ಬಾಬಾ ಹೇಳ್ತಾರೆ ಇದು ನಿಮ್ಗೆ ಶೋಭಿಸುತ್ತಾ? आज होली मनाने आए हो ना, तो होली का अर्थ है बीती सो बीती. ಇವತ್ತೆಲ್ಲರೂ ಹೋಲಿಯನ್ನ ಆಚರಣೆ ಮಾಡಕ್ ಬಂದಿದ್ದೀರಿ. ಹೋಲಿಯ ಅರ್ಥ ಆಗಿದೆ ಕಳೆದಿದ್ದು ಕಳೆದೋಯ್ತು. तो आज से बाप दादा यही चाहता, बीती सो बीती. कोई भी कारण से अगर कोई भी कमजोरी रही हुई है, अब घड़ी बीती सो बीती कर अपना चित्र स्मृति में लाओ. ಬಾಬಾ ಹೇಳ್ತಾರೆ ಇವತ್ತು ಬಾಪ್ ದಾದವರು ಇದನ್ನೇ ಬಯಸ್ತಾರೆ, ಕಳೆದಿದ್ದು ಕಳೆದೋಯ್ತು. ಯಾವುದೇ ಕಾರಣದಿಂದ ಯಾವುದೇ ಬಲಹೀನತೆ ಉಳ್ಕೊಂಡಿದೆ, ಬಾಬಾ ಹೇಳ್ತಾರೆ ಕಳೆದಿದ್ದಂತೂ ಕಳೆದೋಯ್ತು, ನಿಮ್ಮ ಚಿತ್ರನ ಸ್ಮೃತಿಗೆ ತಂದ್ಕೊಳ್ಳಿ. ಅಪ್ನಾ ಹಿ ಚಿತ್ರಕಾರ ಬನ್ ಅಪ್ನಾ ಚಿತ್ರ ನಿಕಾಲು. ನೀವೇ ಚಿತ್ರಕಾರರು, ನಿಮ್ಮ ಚಿತ್ರ ನೀವೇ ಬರೀರಿ, ನೀವೇ ಶಿಲ್ಪಿ. पता है बाप दादा अभी भी एक एक बच्चे का कौन सा चित्र सामने देख रहा है. ನಿಮಗೆ ಗೊತ್ತಿದೆಯಾ, ಬಾಪ್ ದಾದವ್ರು ಈಗಲೂ ಒಂದೊಂದು ಮಕ್ಕಳ ಯಾವ ಚಿತ್ರವನ್ನ ಮುಂದೆ ನೋಡ್ತಾ ಇದ್ದಾರೆ. ಪತಾ ಹೇ ಕೌನ್ ಸಾ ಚಿತ್ರ ದೇಖ್ ರಹೆ ಹೇ. ಮಕ್ಕಳದ್ದು ಯಾವ ಚಿತ್ರನ ನೋಡ್ತಾ ಇದ್ದಾರೆ ಬಾಬೋರಂತ ನಿಮಗೆ ಗೊತ್ತಿದೆಯಾ? ಅಭಿ ಆಪ್ ಸಭಿ ಭಿ ಅಪ್ನಾ ಚಿತ್ರ ಕೀಂಚೋ. ಈಗ ನೀವು ನಿಮ್ಮ ಚಿತ್ರವನ್ನ ಬರೀರಿ. ಬರುತ್ತಾ ಚಿತ್ರ ಬರೀಲಿಕ್ಕೆ? ಬರುತ್ತಾ? ಶ್ರೇಷ್ಠ ಸಂಕಲ್ಪ್ ಕಿ ಕಲಂ ಸೆ ಅಪ್ನಾ ಚಿತ್ರ ಅಭಿ ಅಭಿ ಸಾಮ್ನೆ ಲಾವ್. ನಿಮ್ಮ ಚಿತ್ರನ ನಿಮ್ಮ ಶ್ರೇಷ್ಠ ಸಂಕಲ್ಪ ಅನ್ನೋ ಪೆನ್ನಿಂದ ಈಗೀಗ್ಲೇ ನಿಮ್ಮ ಚಿತ್ರವನ್ನ, ನಿಮ್ಮ ಭವಿಷ್ಯದ ಏನ್ ಚಿತ್ರ ಅದನ್ನ ಮುಂದೆ ತಂದ್ಕೊಳ್ಳಿ. ಪಹಲೆ ಸಭಿ ಡ್ರಿಲ್ ಕರೋ, ಮೈಂಡ್ ಡ್ರಿಲ್. ಕರ್ಮೇಂದ್ರಿಯೋ ಕಿ ಡ್ರಿಲ್ ನಹಿ, ಮನ್ ಕಿ ಡ್ರಿಲ್ ಕರೋ. ಮೊದಲು ಎಲ್ರೂ ಡ್ರಿಲ್ ಮಾಡಿ, ಮೈಂಡ್ ಡ್ರಿಲ್ ಇದು, ಕರ್ಮೇಂದ್ರಿಯಗಳ ಡ್ರಿಲ್ ಅಲ್ಲ, ಮನಸ್ಸಿನ ಡ್ರಿಲ್ ಮಾಡಿ. ರೆಡಿ? ಡ್ರಿಲ್ ಕರ್ನೆ ಕೆ ಲಿಯೆ ರೆಡಿ ಹೇ? ಡ್ರಿಲ್ ಮಾಡಕ್ಕೆ ರೆಡಿ ಇದ್ದೀರಾ?
ಕಾನ್ ದಿಲಾವ್, ಕತ್ತಲ್ಲಾಡಿಸಿ. ಉತ್ತರ ಕೊಡಿ. ಬಾಬೋರ್ ಕೇಳೋ ಪ್ರಶ್ನೆಗೆ ಅಟ್ಲೀಸ್ಟ್ ಇಷ್ಟಾದ್ರೂ ಉತ್ತರ ಕೊಡಿ. ದೇಖೋ ಸಬ್ಸೆ ಶ್ರೇಷ್ಠತೆ ಶ್ರೇಷ್ಠ ಚಿತ್ರ ಹೋತಾ ಹೈ. ನಿಮ್ ಚಿತ್ರವನ್ನ ಬರ್ಕೊಂಡ್ರ ಸಂಕಲ್ಪದ ಪೆನ್ನಿಂದ. ಬಾಬಾ ಹೇಳ್ತಾರೆ ಎಲ್ಲದಕ್ಕಿಂತ ಶ್ರೇಷ್ಠದ್ರಲ್ಲಿ ಶ್ರೇಷ್ಠ ಚಿತ್ರ ಆಗಿದೆ ಕಿರೀಟ, ಸಿಂಹಾಸನ ಹಾಗೂ ತಿಲಕಧಾರಿ. ರಾಜ್ಯ ಅಧಿಕಾರಿ ಚಿತ್ರ ಅಲ್ವಾ ಅದು. ನಿಮ್ ಚಿತ್ರ ಮುಂದೆ ತಂದ್ಕೊಳ್ಳಿ. ಅವ್ ಸಬ್ ಸಂಕಲ್ಪ ಕಿನಾರೆ ಕರ್ದೇಕೋ. ಬೇರೆ ಎಲ್ಲ ಸಂಕಲ್ಪಗಳನ್ನ ಸೈಡಿಗೆ ಮಾಡಿ ಈ ಚಿತ್ರವನ್ನ ಬಿಡಿಸಿ ನಿಮ್ಮ ಸಂಕಲ್ಪದಿಂದ ತನ್ನ ಚಿತ್ರವನ್ನ ತಾನೇ ನೋಡಿ. ನೀವೆಲ್ಲರೂ ಬಾಪ್ತಾದವರ ಹೃದಯ ಸಿಂಹಾಸನಧಾರಿಗಳು. ಸಿಂಹಾಸನ ಅಲ್ವಾ. ಅಸಾ ತಖ್ತ ತೋ ಕಹಾ ಭಿ ನಹಿ ಮಿಲೇಗ. ಬಾಬೋರ ಹೃದಯ ಸಿಂಹಾಸನದಂತ ಸಿಂಹಾಸನ ಇನ್ನೆಲ್ಲೂ ಯಾವ ಯುಗದಲ್ಲೂ ಸಿಗಲ್ಲ. ಮೊದಲು ಚಿತ್ರ ಬಿಡಿಸ್ಕೊಳ್ಳಿ. ನಾನೇನ್ ಹಾಕ್ತೀನಿ ಅನ್ನೋ ಚಿತ್ರ. मैं विशेष आत्मा, स्वमानदारी आत्मा, बाप दादा की पहली रचना श्रेष्ठ आत्मा, बाप दादा के दिल तख्त नशीन हूँ. ನಿಮ್ಮ ಸ್ವಮಾನವನ್ನ ಮುಂದೆ ತಂದ್ಕೊಳ್ಳಿ. ನಾನು ವಿಶೇಷ ಆತ್ಮ, ಸ್ವಮಾನಧಾರಿ ಆತ್ಮ, ಬಾಪ್ ದಾದವರ ಮೊದಲ ರಚನೆ. ನಾನು ಶ್ರೇಷ್ಠ ಆತ್ಮ, ಬಾಪ್ ದಾದವರ ಹೃದಯ ಸಿಂಹಾಸನಧಾರಿ ಆತ್ಮ. ಸಿಂಹಾಸನಧಾರಿ ಆಗ್ಬಿಟ್ರಲ್ವಾ. ಅಂದ್ರೆ ಆ ಚಿತ್ರನ ಬುದ್ಧಿಯಲ್ಲಿ ತಂದ್ಕೊಳ್ಳಿ. ಸಾತ್ಮೇ ಪರಮಾತ್ಮ ರಚನಾ, इस वृक्ष के जड़ में बैठी हुई पूर्वज और पूज्य आत्मा हूं. ಜೊತೆಗೆ ನೀವು ಪರಮಾತ್ಮನ ರಚನೆ. ಈ ಕಲ್ಪ ವೃಕ್ಷದ ಬುಡದಲ್ಲಿ ಕುಳಿತಿರೋ ಪೂರ್ವಜ ಹಾಗೂ ಪೂಜ್ಯ ಆತ್ಮ ನಾನು. ಈ ಸ್ಮೃತಿಯ ತಿಲಕಧಾರಿಯಾಗಿದ್ದೀನಿ. ಸ್ಮೃತಿಯ ತಿಲಕವನ್ನ ಇಟ್ಕೊಂಡ್ರ. ಜೊತೆಗೆ ನಿಶ್ಚಿಂತ ಚಕ್ರವರ್ತಿಗಳು. ಸಾರಾ ಫಿಕರ್ ಕಾ ಬೋಜ್ ಬಾಪ್ ದಾದಾಕೋ ಅರ್ಪಣ್ ಕರ್. ಎಲ್ಲ ಚಿಂತೆಗಳ ಹೊರೆನ ಬಾಪ್ ದಾದವರಿಗೆ ಅರ್ಪಣೆ ಮಾಡಿ. ಡಬಲ್ ಲೈಟ್ ಕಿರೀಟಧಾರಿಯಾಗಿದ್ದೀನಿ. ಈ ಕಿರೀಟ, ತಿಲಕ, ಸಿಂಹಾಸನಧಾರಿ ऐसा बाप ಅರ್ಥಾತ್ ಪರಮಾತ್ಮ ಪ್ಯಾರಿ ಆತ್ಮ ಹೂಂ. ಇಂತಹ ತಂದೆ ಅಂದ್ರೆ ಪರಮಾತ್ಮನಿಗೆ ಪ್ರಿಯ ಆತ್ಮ ಆಗಿದ್ದೀನಿ. ಅಂದ್ರೆ ಈ ಚಿತ್ರನ ಮನಸ್ಸಲ್ಲಿ ಸಂಕಲ್ಪದಲ್ಲಿ ಬಿಡಿಸಿ. ಯಾರು ನಾನು ಅನ್ನೋ ಎಷ್ಟೊಂದು ಸ್ವಮಾನಗಳನ್ನ ಕೊಟ್ರೋ ಈ ದೃಷ್ಟಿಯಲ್ಲಿ ನೀವು ನಿಮ್ಮನ್ನ ನೋಡ್ಕೊಳ್ಳಿ. ಈ ಚಿತ್ರ ಅಪ್ನಾ ಖೀಂಚ್ ಲಿಯಾ. ತನ್ನ ಚಿತ್ರವನ್ನ ತಾನು ಬರ್ಕೊಂಡ್ರ ಈ ತರ ಸದಾ ಈ ಡಬಲ್ ಲೈಟ್ ಕಿರೀಟ ನಡೀತಾ ಓಡಾಡ್ತಾ ಧಾರಣೆ ಮಾಡ್ಕೊಳ್ಬೋದು. ಕಭಿ ಭಿ ಅಪ್ನಾ ಸ್ವಮಾನ್ ಯಾದ್ ಕರೋ. ತಾಜ್ ತಿಲಕ್ ತಖ್ತ ನಶೀನ್ ಆತ್ಮ ಹೂಂ. ಯಾವಾಗ್ಲೇ ನಿಮ್ಮ ಸ್ವಮಾನವನ್ನ ನೆನಪಿಗೆ ತಂದ್ಕೊಳ್ಳಿ. ಕಿರೀಟ, ತಿಲಕ, ಸಿಂಹಾಸನಧಾರಿ ಆತ್ಮ ನಾನು. ಅಂದ್ರೆ ರಾಜ್ಯ ಅಧಿಕಾರಿ ಆತ್ಮ. ತನ್ನ ಚಿತ್ರ ದೃಢ ಸಂಕಲ್ಪದಿಂದ ಮುಂದೆ ತಂದ್ಕೊಳ್ಳಿ. याद है शुरू शुरू में आप लोगों का अभ्यास बार बार एक शब्द की स्मृति में रहता था. वह एक शब्द था मैं कौन. ಬಾಬೋರ್ ನೆನಪು ತರಿಸ್ಕೊಡ್ತಾರೆ. ಆದಿಯಲ್ಲಿ ಶುರುನಲ್ಲಿ ನೀವು ಮಕ್ಕಳು ಅಭ್ಯಾಸ ಈ ಒಂದೇ ಶಬ್ದದ್ದು ಪದೇ ಪದೇ ಸ್ಮೃತಿಗೆ ತಂದ್ಕೊಳ್ತಾ ಇದ್ರಿ. ಆ ಒಂದು ಶಬ್ದ ಆಗಿತ್ತು ನಾನು ಯಾರು. ಇದೇ ಪಾಠನ ಬಾಬೋರು ಕುಟ್ಟಿ ಕುಟ್ಟಿ ಪಕ್ಕ ಮಾಡಿದ್ದಾರೆ. ಬ್ರಹ್ಮ ಬಾಬೋರು ಏನ್ ಪ್ರಾಕ್ಟೀಸ್ ಮಾಡಿದ್ರು. ಎ ಮೇ ಕೌನ್ ಎ ಶಬ್ದ ಬಾರ್ ಬಾರ್ ಸ್ಮೃತಿ ಮೇಲಾವು. ಅದೇ ರೀತಿ ಈಗಲೂ ನೀವು ನಾನು ಯಾರು ಅನ್ನೋ ಶಬ್ದನ ಸ್ಮೃತಿಗೆ ತಂದ್ಕೊಳ್ಳಿ. ನಾನು ಯಾರು ಅಂದ್ರೆ ಬರೀ ಆತ್ಮ ಅಲ್ಲ. ಇಷ್ಟೊಂದು ಸ್ವಮಾನ ಕೊಟ್ರು ಬಾಬೋರು. ಈ ಸ್ವಮಾನಗಳನ್ನ ಜೋಡಿಸ್ಕೊಳ್ಳಿ. ತನ್ನ ಭಿನ್ನ ಭಿನ್ನ ಸ್ವಮಾನ ಟೈಟಲ್ ಭಗವಂತನಿಂದ ಸಿಕ್ಕಿರೋ ಟೈಟಲ್. ಆಜ್ಕಲ್ ಲೋಗೋಂಕೋ ಮನುಷ್ಯಕೋ ಮನುಷ್ಯ ಸೆ ಟೈಟಲ್ ಮಿಲ್ತಾ ಹೈ. ಇವತ್ತಿನ ಜಗತ್ತಲ್ಲಿ ಮನುಷ್ಯರಿಗೆ ಮನುಷ್ಯರಿಂದ ಟೈಟಲ್ ಸಿಗುತ್ತೆ ಅಂದ್ರೆ ಎಷ್ಟು ಮಹತ್ವ ತಿಳ್ಕೊತಾರೆ. ಯಾವುದೇ ಬಿರುದುಗಳು ಸಿಗುತ್ತೆ ಅಂದ್ರೆ ಅದಕ್ಕೆ ಎಷ್ಟೊಂದು ಮಹತ್ವ ಇಟ್ಕೋತಾರೆ. और आप बच्चों को बाप द्वारा कितने टाइटल व स्वमान मिले हैं. ಒಂದು ಬಿರುದು ಸಿಕ್ಕಿದ್ರೆ ಆ ಬಿರುದನ್ನು ಸದಾ ಜೋಡಿಸ್ಕೊಂಡು ಇಟ್ಕೊಂಡಿರ್ತಾರೆ ಹೆಸರಿನ ಜೊತೆ. ಬಾಬಾ ಹೇಳ್ತಾರೆ ನೀವು ಮಕ್ಕಳಿಗೆ ಬಾಬೋರಿಂದ ಎಷ್ಟೊಂದು ಟೈಟಲ್ಲು ಎಷ್ಟೊಂದು ಸ್ವಮಾನಗಳು ಸಿಕ್ಕಿದೆ. ಸದಾ ಸ್ವಮಾನದ ಲಿಸ್ಟ್ ತನ್ನ ಬುದ್ಧಿಯಲ್ಲಿ ಮನನ ಮಾಡ್ಕೊಳ್ತಾ ಇರಿ. ಮೇ ಕೌನ್ ನಾನು ಯಾರು. ಈ ಲಿಸ್ಟನ್ನ ಮುಂದೆ ತಂದ್ಕೊಳ್ಳಿ. ಇದೇ ನಶೆಯಲ್ಲಿರಿ. तो कारण जो है ना वह शब्द मर्ज हो जाएगा.
ಕಾರಣಕ್ಕೆ ನಿವಾರಣೆ ಇದು. ಪುರುಷಾರ್ಥ ಇದನ್ ಮಾಡಿ ಏನು ಕಾರಣಗಳಿದೆ ಅದೆಲ್ಲ ಮರ್ಜ್ ಆಗ್ಬಿಡುತ್ತೆ, ಹಾಗೂ ನಿವಾರಣೆ ಆಗುತ್ತೆ. ಅದು ಪ್ರತಿ ಒಂದು ಕರ್ಮದಲ್ಲೂ ಕಾಣಿಸುತ್ತೆ. ಯಾವಾಗ ನೀವು ನಿವಾರಣಾ ಸ್ವರೂಪರಾಗ್ತಿರೋ ಸರ್ವ ಆತ್ಮಗಳಿಗೂ ನಿರ್ವಾಣ ಧಾಮ, ಮುಕ್ತಿಧಾಮಕ್ಕೆ ಸಹಜವಾಗಿ ಹೋಗೋ ದಾರಿ ತೋರಿಸಿ ಅವರನ್ನ ಮುಕ್ತ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ದೃಢ ಸಂಕಲ್ಪ ಕರೋ ಆತಾ ಹಿ ದೃಢ ಸಂಕಲ್ಪ ಕರ್ನಾ. ಬಾಬಾ ಹೇಳ್ತಾರೆ ದೃಢ ಸಂಕಲ್ಪ ಮಾಡಿ. ದೃಢ ಸಂಕಲ್ಪ ಮಾಡಕ್ ಬರುತ್ತಾ? ಯಾವಾಗ ದೃಢತೆ ಇರುತ್ತೋ ದೃಢತೆನೇ ಸಫಲತೆಯ ಕೀ ಆಗಿದೆ. ಜರಾವಿ ದೃಢ ಸಂಕಲ್ಪ ಮೇ ಕಮಿ ನಹಿ ಲಾओ. ಸ್ವಲ್ಪನೂ ದೃಢ ಸಂಕಲ್ಪದಲ್ಲಿ ಕಡಿಮೆ ಆಗಬಾರ್ದು. ನೋಡಿ, ಸಂಕಲ್ಪ ಮಾಡುವಾಗ ದೃಢವಾಗಿರುತ್ತೆ, ನಡೀತಾ ನಡೀತಾ ಅನೇಕ ಮಾತು ಪರಿಸ್ಥಿತಿಗಳು ಬಂದಾಗ ಅದು ಸ್ವಲ್ಪ ಲೂಸ್ ಆಗುತ್ತೆ. ಬಾಬಾ ಹೇಳ್ತಾರೆ ಕಡಿಮೆ ಆಗಬಾರ್ದು. ಏಕೆಂದ್ರೆ ಮಾಯೆಯ ಕೆಲಸ ನಿಮಗೆ ಸೋಲ್ಸೋದು. ನಿಮ್ ಕೆಲಸ ಏನು? ಆಪ್ಕಾ ಕಾಮ್ ಹೇ ಬಾಪ್ ಕೆ ಗಲೆ ಕಾ ಹಾರ್ ಬನ್ನ ನ ಮಾಯಾ ಸೆ ಹಾರ್ ಕಾನ. ನಿಮ್ ಕೆಲಸ ಏನು? ಬಾಬುವರ ಕೊರಳಿನ ಹಾರ ಆಗೋದು. ಹಾರ್ ಅಂದ್ರೆ ಒಂದು ಸೋಲು, ಇನ್ನೊಂದು ಹಾರ್ ಅಂದ್ರೆ ಮಾಲೆ. ಮಾಯೆಗೆ ಸೋಲ್ಬೇಡಿ, ಬಾಬುವರ ಕೊರಳಿನ ಹಾರ ಆಗಿ. ಸಭಿ ಸಂಕಲ್ಪ ಕರೋ ಮೇ ಸದಾ ಬಾಪ್ ಕೆ ಗಲೆ ಕಿ ವಿಜಯ್ ಮಾಲಾ. ಎಲ್ಲರೂ ಈ ಸಂಕಲ್ಪ ಮಾಡಿ, ನಾನು ಸದಾ ಬಾಬುವರ ಕೊರಳಿನ ವಿಜಯ ಮಾಲೆ ಆಗಿದ್ದೀನಿ. ಆ ಸಂಕಲ್ಪದಿಂದ ಚಿತ್ರನ ಬರೀರಿ. ನಾನು ಬಾಬುವರ ಕೊರಳಿನ ವಿಜಯ ಮಾಲೆ ಆಗಿದ್ದೀನಿ, ಕೊರಳಿನ ಹಾರ ಆಗಿದ್ದೀನಿ. ಕೊರಳಿನ ಹಾರ, ವಿಜಯಿ ಹಾರ ನಾನು. तो बाप दादा हाथ उठवाते तो क्या बनेंगे? अब क्या उत्तर देते हैं? ಬಾಪ್ ದಾದವರು ಕೈ ಎತ್ತಿಸ್ತಾರೆ, ಮಕ್ಕಳೇ ಏನ್ ಆಗ್ತೀರಿ, ಭವಿಷ್ಯದಲ್ಲಿ ನಿಮ್ ಗುರಿ ಏನು, ಏನು ಉತ್ತರ ಕೊಡ್ತೀರಿ? ಎಲ್ಲರದು ಒಂದೇ ಉತ್ತರ ಅಲ್ವಾ? ಬಾಬಾ, ನಾವು ಲಕ್ಷ್ಮೀ ನಾರಾಯಣರಾಗ್ತೀವಿ, ರಾಮ ಸೀತೆ ಅಂತೂ ಆಗಲ್ಲ. ಯಾಕೆಂದ್ರೆ ಕಲಿಯುಗದಲ್ಲೇ ಮನುಷ್ಯರು ಸೀತೆ ಅಂತ ಹೆಸರಿಟ್ಕೊಳಕ್ಕೆ, ರಾಮ ಅಂತ ಹೆಸರಿಟ್ಕೊಳಕ್ಕೆ ಹೆದರ್ಕೋತಾರೆ. ಅವ್ರ ತರ ನಮ್ ಜೀವನ ಆಗ್ಬಾರ್ದು ಅಂತ. ಅದಕ್ಕೆ ಬಾಬೋರು ಕೊನೆ ಆತ್ಮ ಆಗ್ಲಿ, ತ್ರೇತಾಯುಗದ ಕೊನೆ ಆತ್ಮ ಆಗ್ಲಿ, ಲಕ್ಷ ಅಂತೂ ಎಲ್ಲರಿಗೂ ಲಕ್ಷ್ಮೀನಾರಾಯಣರಾಗದೇ ಕೊಟ್ಟಿದ್ದಾರಲ್ವಾ. ಬಾಪ್ ದಾದವರ ವಿಜಯ ಮಾಲೆಯ ಮಣಿಗಳು, ಪೂಜ್ಯ ಆತ್ಮಗಳು ನೀವು. ಭಕ್ತ ಆಕಿ ಮಾಲಾ ಕಾ ಮಣಕ ಜಪ್ತೆ ಜಪ್ತೆ ಅಪ್ನಿ ಸಮಸ್ಯಾ ಕೋ ಸಮಾಪ್ತ ಕರ್ತೆ ಹೇ. ಬಾಬೋರು ಈಗ ನಿಮ್ಮನ್ನ ಇಂಥ ಪೂಜ್ಯ ಆತ್ಮಗಳು ವಿಜಯ ಮಾಲೆಯ ಮಣಿಗಳನ್ನಾಗಿ ಮಾಡ್ತಾರೆ. ಭಕ್ತರು ನಿಮ್ಮ ಮಾಲೆಯ ಮಣಿನ ಜಪ ಮಾಡಿ ಮಾಡಿ ತಮ್ಮ ಸಮಸ್ಯೆಗಳನ್ನೇ ಸಮಾಪ್ತಿ ಮಾಡ್ಕೋತಾರೆ. ನಿಮ್ಮ ಸ್ಮರಣೆ ಮಾಡಿ ಮಾಡಿ ಇಂತಹ ಶ್ರೇಷ್ಠ ಮಣಿಗಳು ನೀವು. ಇವತ್ತು ಬಾಪ್ ದಾದಾ ಕ್ಯಾ ದೇಂಗೆ, ಏನ್ ಕೊಡ್ತೀರಿ ಗಿಫ್ಟ್? ಹೋಲಿ ಆಚರಿಸಕ್ ಬಂದಿದಾರಲ್ಲ ಬಾಬೋರು, ಹೋಲಿ ಕಿ ಕೊಯ್ತೋ ಗಿಫ್ಟ್ ದೇಂಗೆನಾ? ಹೋಲಿ ಹಬ್ಬ ಬಾಬೋರಿಗೆ ಏನಾದ್ರು ಗಿಫ್ಟ್ ಕೊಡ್ತೀರಲ್ಲ. ಈ ಕಾರಣ ಅನ್ನೋ ಶಬ್ದ, ಅದ್ರ ಜೊತೆಗೆ ಇನ್ನು ಬಲಹೀನ ಶಬ್ದಗಳು ಅಂದ್ರಲ್ಲ, ಮಾಡ್ತೀನಿ, ನೋಡ್ತೀನಿ, ಹಂಗಾದ್ರೆ ಹಿಂಗಾದ್ರೆ, ये तो और कारण तो करेंगे तो तोता बन जाएंगे ना. तो भी नहीं, ऐसे वैसे भी नहीं, कोई भी प्रकार का कारण नहीं निवारण. ಯಾವುದೇ ಕಾರಣ ಇಲ್ಲ. ಹಾಗಾದ್ರೆ ಹೀಗಾದ್ರೆ ಹೇಗೆ ಏನು, ಇದೆಲ್ಲ ಬಲಹೀನ ಸಂಕಲ್ಪಗಳು. ಬಾಬಾ ಹೇಳ್ತಾರೆ ಎಲ್ಲ ಪ್ರಕಾರದ ಕಾರಣನೂ समाप्ति निवारणे. अच्छा, बाप दादा एक एक बच्चे को समान बनने की, श्रेष्ठ संकल्प करने की पदम पदम गुಣ ಮುಬಾರಕ್ತೆ ರಹೆ ಹೇ. ಬಾಪ್ ದಾದವರು ಒಂದೊಂದು ಮಕ್ಕಳಿಗೂ ಸಮಾನ ಆಗ್ಲಿಕ್ಕೆ, ತಂದೆ ಸಮಾನ ಆಗ್ಲಿಕ್ಕೆ, ಶ್ರೇಷ್ಠ ಸಂಕಲ್ಪ ಮಾಡ್ಲಿಕ್ಕೆ ಪದಮಾ ಪದಮದಷ್ಟು, ಪದಮಾ ಗುಣದಷ್ಟು ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಎಲ್ಲರಿಗೂ ಸಂಕಲ್ಪ ತಂದೆ ಸಮಾನ ಆಗ್ಬೇಕು, ಇದೊಂದೇ ಶ್ರೇಷ್ಠ ಸಂಕಲ್ಪ ಅಲ್ವಾ. ಶುಭಾಶಯಗಳು ಶುಭಾಶಯಗಳು ಶುಭಾಶಯಗಳು. ನಶೆ ಇದೆ ಅಲ್ವಾ, ಅಮಾರೇ ಜಿತನಾ ಪದಂ ಪದಂ ಭಾಗ್ಯವಾನ್ ಕೌನ್. ನಮ್ಮಷ್ಟು ಪದಮಾ ಪದಂ ಭಾಗ್ಯವಾನ್ ಯಾರು? ಈ ನಶೆಯಲ್ಲೇ ಇರಿ, ಒಳ್ಳೇದು. ಅಭಿ 1 ಸೆಕೆಂಡ್ ಮೇ ಸಭಿ ಬ್ರಾಹ್ಮಣ್, ಬಾಬು ಡ್ರಿಲ್ ಮಾಡಿಸ್ತಾರೆ, ಮೈಂಡ್ ಡ್ರಿಲ್. ಈಗ 1 ಸೆಕೆಂಡಲ್ಲಿ ಎಲ್ಲ ಬ್ರಾಹ್ಮಣರು ತನ್ನ ರಾಜಯೋಗದ ಅಭ್ಯಾಸ ಮಾಡ್ತಾ, ಮನಸ್ಸನ್ನು ಏಕಾಗ್ರ ಮಾಡ್ತಾ,
ಮಾಲೀಕರಾಗಿ, ಮನಸ್ಸಿಗೆ ಮಾಲೀಕರಾಗಿ ಮನಸ್ಸನ್ನು ಎಲ್ಲಿ ಬೇಕು, ಎಷ್ಟು ಸಮಯ ಬೇಕು, ಹೇಗೆ ಬೇಕೋ ಹಾಗೆ ಈಗೀಗ ನಿಮ್ಮ ಮನಸ್ಸನ್ನು ಏಕಾಗ್ರ ಮಾಡಿ. ಎಲ್ಲೂ ಮನಸ್ಸು ಇಲ್ಲಿ ಅಲ್ಲಿ ಚಂಚಲ ಆಗಬಾರದು. ನನ್ನ ಬಾಬಾ, ಮಧುರ ಬಾಬಾ, ಪ್ರಿಯ ಬಾಬಾ, ಈ ಸ್ನೇಹದ ಸಂಘದ ಬಣ್ಣ, ಇದೇ ಆಧ್ಯಾತ್ಮಿಕ ಹೋಲಿ. ಈ ಬಾಬೋರ ಸ್ನೇಹದ ಸಂಘದ ಬಣ್ಣ ಹಾಕೊಳ್ಳದೆ ಆಧ್ಯಾತ್ಮಿಕ ಹೋಲಿಯನ್ನ ಆಚರಿಸಿ. ಒಳ್ಳೆಯದು. 4 ಕಡೆ ಇರೋ ಶ್ರೇಷ್ಠ ವಿಶೇಷ ಹೋಲಿ ಹಾಗೂ ಹೈಯೆಸ್ಟ್ ಮಕ್ಕಳಿಗೆ ಸದಾ ಸ್ವಯಂವನ್ನು ತಂದೆ ಸಮಾನ, ಸರ್ವಶಕ್ತಿಗಳಿಂದ ಸಂಪನ್ನ, ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಅನುಭವ ಮಾಡುವಂಥವರಿಗೆ, ಸದಾ ಪ್ರತಿಯೊಂದು ಬಲಹೀನತೆಗಳಿಂದ ಮುಕ್ತರಾಗಿ ಅನ್ಯ ಆತ್ಮಗಳಿಗೆ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಸೋ ಮುಕ್ತಿದಾತ ಮಕ್ಕಳಿಗೆ, ಸದಾ ಸ್ವಮಾನದ ಸೀಟಲ್ಲಿ ಸೆಟ್ ಆಗಿರೋ, ಸದಾ ಅಮರ ಭವದ ವರದಾನದ ಅನುಭವಿ ಸ್ವರೂಪರಾಗಿರೋ, ಇಂತಹ 4 ಕಡೆ ಇರೋ, ಬಲೆ ಸನ್ಮುಖದಲ್ಲಿ ಕುಳಿತಿರೋರು ಇರ್ಬೋದು, ಇಲ್ಲ ದೂರದಲ್ಲಿ ಕುಳಿತು ಸ್ನೇಹದಲ್ಲಿ ಸೇರಿ ಹೋಗಿರೋರು ಇರ್ಬೋದು. ಇಂತಹ ಮಕ್ಕಳಿಗೆ ಪ್ರೀತಿಯ ನೆನಪುಗಳು ಹಾಗೂ ತನ್ನ ಉತ್ಸಾಹ ಉಲ್ಲಾಸದ ಪುರುಷಾರ್ಥದ ಸಮಾಚಾರ ಕೊಡುವಂತಹವರಿಗೆ ಬಾಪ್ದಾದ ಬಹಳ ಬಹಳ ಹೃದಯದ ಪ್ರೀತಿಯ ನೆನಪುಗಳು ಹಾಗೂ ಹೃದಯದ ಪದಮ ಗುಣದಷ್ಟು ಪ್ರೀತಿಯ ನೆನಪನ್ನು ಸ್ವೀಕಾರ ಮಾಡಿ, ಹಾಗೂ ಎಲ್ಲ ರಾಜಯೋಗೀಸೋ ರಾಜ್ಯ ಅಧಿಕಾರಿ ಮಕ್ಕಳಿಗೆ ನಮಸ್ತೆ. ಬಾಪ್ದಾದವರಿಗೂ, ನಮ್ಮ ಮಧುರ ಬಾಬಾ, ಪ್ರಿಯ ಬಾಬಾ, ನನ್ನ ಬಾಬೋರಿಗೂ ಪ್ರೀತಿಯ ನೆನಪುಗಳು ಹಾಗೂ ಶುಭಾಶಯಗಳು. ನಮಸ್ತೆ ನಮಸ್ತೆ ನಮಸ್ತೆ. ವರದಾನ: ಆಲ್ಮೈಟಿ ಶಕ್ತಿಯ ಆಧಾರದಿಂದ ಆತ್ಮಗಳನ್ನು ಸಂಪನ್ನ ಮಾಡುವಂತವರೇ पुण्य आत्मा भव। जैसे दान पुण्य की सत्ता वाले सकामी राजाओं में सत्ता की फुल पवर थी, ಹೇಗೆ ದಾನ ಪುಣ್ಯ ಮಾಡೋ ಶಕ್ತಿ ಈಗ ದ್ವಾಪರ ಕಲಿಯುಗದ ರಾಜರಿಗೆ ರಾಜ್ಯದ ಶಕ್ತಿಯಲ್ಲಿ ಫುಲ್ ಪವರ್ ಇತ್ತು. जिस पावर के आधार पर चाहे किसी को क्या भी बना दे, ಅವ್ರಿಗೆ ಫುಲ್ ಅಧಿಕಾರ ಇತ್ತು. ಯಾರಿಗೆ ಏನ್ ಬೇಕಾದ್ರೂ ಮಾಡಬಹುದು, ಏನ್ ಬೇಕಾದ್ರೂ ಕೊಡ್ಬಹುದು. ಅಂತಹ ರಾಜರು ದಾನ ಪುಣ್ಯ ಮಾಡೋದ್ರಲ್ಲಿ, ಹಾಗೆ ನೀವು ಮಹಾದಾನಿ ಪುಣ್ಯಾತ್ಮಗಳು ಡೈರೆಕ್ಟ್ ಬಾಬೋರಿಂದ ಪ್ರಕೃತಿ ಜೀತ್ ಮಾಯಾ ಜೀತ್ ಆಗೋ ವಿಶೇಷ ಶಕ್ತಿ ಸಿಕ್ಕಿದೆ ನಿಮ್ಗೆ. आप अपने शुद्ध संकल्प के आधार से, ನೀವು ನಿಮ್ಮ ಶುದ್ಧ ಸಂಕಲ್ಪದ ಆಧಾರದಿಂದ ಕಿಸಿ ಬಿ ಆತ್ಮಕ, ಯಾವುದೇ ಆತ್ಮಕ್ಕೆ ಬಾಬೋರ ಜೊತೆ ಸಂಬಂಧವನ್ನು ಜೋಡಿಸಿ ಅವರನ್ನು ನೀವು ಸಂಪನ್ನ ಮಾಡಬಹುದು. ಮಾಲಾ ಮಾಲ್ ಕರ್ ಸಕ್ತೆ ಹೋ. ಸಿರ್ಫ್ ಇಸ್ ಸತ್ತಾ ಕೋ ಯಥಾರ್ಥ ರೀತಿ ಯೂಸ್ ಕರೋ. ಈ ಶಕ್ತಿ, ರಾಜ್ಯ ಶಕ್ತಿ ಏನಿದೆ, ಆಲ್ಮೈಟಿ ಶಕ್ತಿ, ಅಧಿಕಾರ, ಇದನ್ನ ಯಥಾರ್ಥವಾಗಿ ಯೂಸ್ ಮಾಡ್ಕೊಳ್ಳಿ. ಹೆಂಗೆ ಜಗತ್ತಲ್ಲಿ ರಾಜಕೀಯ ಶಕ್ತಿ, ಧಾರ್ಮಿಕ ಶಕ್ತಿ, ವಿಜ್ಞಾನದ ಶಕ್ತಿ, ಅವರವ್ರ ಶಕ್ತಿನ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊತಾರೆ. ಅವರವರಲ್ಲ, ಪೂರ್ಣ ಯೂಸ್ ಮಾಡ್ಕೊತಾರೆ. ನಾವೇ ಹೇಳ್ತಾರೆ, ನೀವೂ ಇಂತಹ ಆಲ್ಮೈಟಿ ಶಕ್ತಿ, ನಿಮ್ಮ ಹತ್ರ ಎಲ್ಲ ಅಧಿಕಾರನೂ ಇದೆ. ಯಾವ ಆತ್ಮನ ನೀವೆಷ್ಟು ಸಂಪನ್ನ ಬೇಕಾದ್ರೂ ಮಾಡಬಹುದು. ಅವರೇ ನೀವು ಪುಣ್ಯ ಆತ್ಮಗಳು. ಈ ಶಕ್ತಿನ ಯಥಾರ್ಥವಾಗಿ ಯೂಸ್ ಮಾಡ್ಕೊಡಿ. ಸ್ಲೋಗನ್: जब आप संपूर्णता की बधाइयां मनाएंगे तब समय, ಪ್ರಕೃತಿ और ಮಾಯಾ ವಿದಾಯಿ ಲೇಕ್. ಯಾವಾಗ ನೀವು ಸಂಪೂರ್ಣತೆಯನ್ನ ಆಚರಿಸ್ಕೊಳ್ತಿರೋ, ಸಂಪೂರ್ಣತೆಯನ್ನ ಪಡ್ಕೊಳ್ತಿರೋ, ಆವಾಗ ಸಮಯ, ಪ್ರಕೃತಿ ಮತ್ತು ಮಾಯೆ ಬೀಳ್ಕೊಡುಗೆ ತಗೊಳುತ್ತೆ. ಅವ್ಯಕ್ತ इशारे पॉइंटो: जब मन बुद्धि कर्म में बहुत बिजी हो उस समय डायरेक्शन दो फुल स्टॉप. ಯಾವಾಗ ನಿಮ್ಮ ಮನಸ್ಸು ಬುದ್ಧಿ ಕರ್ಮದಲ್ಲಿ ಬ್ಯುಸಿ ಆಗಿರುತ್ತೆ,
ತುಂಬಾ ಕಾರ್ಯ ವ್ಯವಹಾರಗಳು ಸೇವೆಯಲ್ಲಿ ವ್ಯಸ್ತವಾಗಿರುತ್ತಲ್ಲ, ಆ ಸಮಯದಲ್ಲಿ ನಿಮ್ಮ ಮನಸ್ಸಿಗೆ ಡೈರೆಕ್ಷನ್ ಕೊಡಿ. ಫುಲ್ ಸ್ಟಾಪ್, ನಿಸ್ಸಂಕಲ್ಪ. ಕರ್ಮಕ್ಕೆ ಭಿ ಸಂಕಲ್ಪ ಸ್ಟಾಪ್ ಹೋ ಜಾಯ್. ನಾವು ಯಾವ ಕೆಲಸ ಕಾರ್ಯ ಮಾಡ್ತಾ ಇರ್ತೀವಲ್ಲ, ಆ ಕರ್ಮದ ಸಂಕಲ್ಪನೂ ಸ್ಟಾಪ್ ಆಗ್ಬಿಡ್ಬೇಕು. ಪ್ರಾಕ್ಟೀಸ್ 1 ಸೆಕೆಂಡ್ ಕೆ ಲಿಯೆ ಭಿ ಕರೋ, ಲೇಕಿನ್ ಅಭ್ಯಾಸ್ ಕರ್ತೆ ಜಾओ. ಈ ಪ್ರಾಕ್ಟೀಸ್ 1 ಸೆಕೆಂಡಿಗಾದ್ರೂ ಮಾಡಿ, ಆದ್ರೆ ಈ ಅಭ್ಯಾಸ ಮಾಡ್ತಾ ಹೋಗಿ. ಏಕೆಂದ್ರೆ अंतिम सर्टिफिकेट 1 सेकेंड के फुल स्टॉप लगाने पर ही मिलता है. ಅಂತಿಮ ಸರ್ಟಿಫಿಕೇಟು 1 ಸೆಕೆಂಡ್ ಅಲ್ಲಿ ನೀವು ಫುಲ್ ಸ್ಟಾಪ್ ಹಾಕೋದ್ರಿಂದನೇ ಸಿಗುತ್ತೆ. ನಿಮ್ಮ ಸಂಕಲ್ಪಗಳನ್ನ ಸ್ಟಾಪ್ ಅಂದ ತಕ್ಷಣ ಸ್ಟಾಪ್. ಯಾವ ಕೆಲಸ ಕಾರ್ಯ ಹೊರಗಿಂದ ಏನಾದ್ರೂ ಇರ್ಲಿ, ಸ್ಟಾಪ್. ಮನ್ ಬುದ್ಧಿ ಸ್ಟಾಪ್ ಅಂದ್ರೆ ಸ್ಟಾಪ್ ಆಗ್ಬಿಡ್ಬೇಕು. ಇದಕ್ಕೇನೆ ಅಂತಿಮ ಸಮಯದಲ್ಲಿ ಬಾಬೋರ್ ಸರ್ಟಿಫಿಕೇಟ್ ಸಿಗೋದು. 1 ಸೆಕೆಂಡ್ ಅಲ್ಲಿ ಫುಲ್ ಸ್ಟಾಪ್ ಹಾಕ್ಬೇಕು. ಸೆಕೆಂಡ್ ಮೇ ವಿಸ್ತಾರ ಕೋ ಸಂಭಾಲೋ, ಸಾರ್ ಸ್ವರೂಪ್ ಬನ್ ಜಾओ. ಯಹಿ ಅಭ್ಯಾಸ್ ಕರ್ಮಾತೀತ್ ಬನಾಯೇಗಾ. ಸೆಕೆಂಡ್ನಲ್ಲಿ ವಿಸ್ತಾರನ ಶಾರ್ಟ್ ಪಾಯಿಂಟ್ ಅಲ್ಲಿ ತನ್ನಿ, ಫುಲ್ ಸ್ಟಾಪ್. ಸಾರ ಸ್ವರೂಪದಲ್ಲಿ ಬನ್ನಿ. ಈ ಅಭ್ಯಾಸನೇ ನಿಮ್ಮನ್ನು ಕರ್ಮಾತೀತರನ್ನಾಗಿ ಮಾಡುತ್ತೆ. ಅಂದ್ರೆ ಇದಕ್ಕೆ ಬಹಳ ಕಾಲದ ಅಭ್ಯಾಸ ಬೇಕು. ಅದು ನಾನು ಫ್ರೀ ಇದ್ದಾಗ, ಯೋಗದಲ್ಲಿ ಕುತ್ಕೊಂಡಾಗ, ಟ್ರಾಫಿಕ್ ಬಂದಾಗ ಮಾಡ್ತೀನಿ ಅಂತಲ್ಲ. ಭಲೆ ಮಾಡಿ ಅಭ್ಯಾಸ, ಆದ್ರೆ ತುಂಬಾ ವ್ಯಸ್ತವಾಗಿರ್ತೀರಿ, ತುಂಬಾ ಬ್ಯುಸಿ. ಆಗ 1 ಸೆಕೆಂಡ್ ಅಲ್ಲಿ ಸಂಕಲ್ಪನ ಸ್ಟಾಪ್ ಮಾಡಿ. ಸ್ಟಾಪ್ ಆಗುತ್ತಾ ನೋಡಿ. ಯಾಕೆಂದ್ರೆ ಕೆಲಸ ಕಾರ್ಯಗಳದ್ದೇ ಸಂಕಲ್ಪಗಳು ನಡೀತಾ ಇದೆಯಾ, ಸ್ಟಾಪ್ ಆಯ್ತಾ. ಯಾಕೆಂದ್ರೆ ನಮ್ಮ ಪರೀಕ್ಷೆ ಸೆಕೆಂಡಿಂದು, ಸೆಕೆಂಡಿನ ಪರೀಕ್ಷೆ ಫುಲ್ ಸ್ಟಾಪ್. ಯಾವ ಸ್ಥಿತಿಯಲ್ಲಿ ಮಿಲಿಟರಿ ಆರ್ಡರ್ ಆಗುತ್ತೋ ಆ ಸ್ಥಿತಿಯಲ್ಲಿ ನಾವು ಸ್ಥಿತ ಆಗ್ಬಿಡ್ಬೇಕು. ಆವಾಗ ಸರ್ಟಿಫಿಕೇಟ್ ಸಿಗುತ್ತೆ. ಓಂ ಶಾಂತಿ. ಕಾರಣ ಶಬ್ದವನ್ನ ನಿವಾರಣೆಯಲ್ಲಿ ಪರಿವರ್ತನೆ ಮಾಡಿಕೊಂಡ್ರೇನೆ ಮಾಸ್ಟರ್ ಮುಕ್ತಿದಾತರಾಗಕ್ ಸಾಧ್ಯ. ಎಲ್ಲರಿಗೂ ಈ ಆಧ್ಯಾತ್ಮಿಕ ಬಣ್ಣ ಹಾಕಿ, ಬಾಬೋರ ಸಂಘದ ಬಣ್ಣ, ಈ ರೀತಿ ಹೋಲಿಯನ್ನ ನೀವು ಆಚರಿಸುವಂಥದ್ದು. ಯಾಕೆಂದ್ರೆ ಬಾಬೋರಿಗೆ ಹೋಲಿಯ ಗಿಫ್ಟ್ ಕೂಡ ಕೊಡಿ. ಈ ಕಾರಣ ಮತ್ತು ಅದ್ರ ಹಿಂದೆ ಇರೋ ಬಲಹೀನ ಸಂಕಲ್ಪಗಳೇನಿದೆ ಅದನ್ನ ಗಿಫ್ಟ್ ಕೊಡಿ ಬಾಬೋರಿಗೆ. ಬ್ಯಾಂಕ್ ಬಂದಾಗಕ್ ಮುಂಚೆ ಎಷ್ಟು ಬೇಕೋ ಇಡೀ ಕಲ್ಪಕ್ಕೆ ಅಷ್ಟು ಜಮಾ ಮಾಡ್ಕೊಳ್ಳಿ. ಯಾಕೆಂದ್ರೆ ಜಮಾ ಮಾಡ್ಕೊಳ್ಳೋ ಸಮಯ ಈಗ ಮಾತ್ರ, ಇದೊಂದೇ ಯುಗದಲ್ಲಿ. ಎಲ್ಲದನ್ನು ಪ್ರತಿಯೊಂದು ತನು ಮನ ಧನ ಜನ ಮನ ವಚನ ಕರ್ಮ ಸಂಬಂಧ ಸಂಪರ್ಕ ಎಲ್ಲ ಪ್ರಕಾರದ್ದು ಬೇಕಲ್ಲ. ಸುಖವಾಗಿರ್ಬೇಕಂದ್ರೆ ಒಂದು ಕಮ್ಮಿ ಇದ್ರೂ ಸುಖದಲ್ಲಿ ವ್ಯತ್ಯಾಸ ಆಗತ್ತೆ. ಅದಕ್ಕೆ ಇಡೀ ಕಲ್ಪಕ್ಕಾಗೋಷ್ಟು ಜಮಾ ಮಾಡ್ಕೊಳ್ಳೋ ಸಮಯ ಮಕ್ಕಳೇ. ಈ ಬ್ಯಾಂಕ್ ಬಂದಾಗಕ್ ಮುಂಚೆ ಜಮಾ ಮಾಡ್ಕೊಳ್ಳಿ. ಅದಕ್ಕೆ ಹುಡುಗಾಟಿಕೆ ಆಲಸ್ಯದ ಮಾತೆಗಳನ್ನ ಬಿಡಿ. 3 ಬಿಂದುನ ಉಪಯೋಗಿಸಿ. ಮತ್ತೆ 3 ಪ್ರಕಾರದ ಖಜಾನೆಗಳು. ತನ್ನ ಪುರುಷಾರ್ಥದಿಂದ ಆಶೀರ್ವಾದದ ಖಜಾನೆ 2ನೇದು, 3ನೇದು ಪುಣ್ಯದ ಖಾತೆ. 3 ಖಾತೆನ ಚೆನ್ನಾಗಿ ಜಮಾ ಮಾಡ್ಕೊಳ್ಳಿ. ಓಂ ಶಾಂತಿ.